ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಗುರುವಾರ ಸೆಪ್ಟೆಂಬರ್ 11ನೇ ತಾರೀಕರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತೀರಿ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ, ಹೀಗೆ 100 ಕಾಲ ಜೊತೆಯಾಗಿ ಬಾಳಿ ಅಂತ ಹಾರೈಸ್ತಾ ಇದ್ದೀನಿ ಮತ್ತು ಹಾರೈಸ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡ್ಬೋಣ. ಏನಾದರೂ ಕರೆ ಕಟ್ಟಾಯಿತು. ಅದೇ ರೀತಿ ಇವತ್ತೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ. ಗುರುವಾರ, ಗುರು ದತ್ತಾತ್ರೇಯರ ವಾರ ಎಲ್ರಿಗೂ ಶುಭವಾಗಲಿ ಅಂಥೇಳಿ ನಾನು ಕೂಡ ಹಾರೈಸ್ತಾ ಇವತ್ತಿನ ಒಂದು ವಿಶೇಷವನ್ನು ನೋಡೋಣ. ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆ, ರಾಜ್ಯ, ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ನಡೀತಿದೆ, ಕ್ರೀಡಾ ಸುದ್ದಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ ತಮ್ಮ ಹೆಸರು? ಒಳ್ಳೇದಾಗಲಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಧನ್ಯವಾದಗಳು ಸರ್. ಸರ್ ನಿಮಗೂ ಕೂಡ ಧನ್ಯವಾದಗಳು. ಎಲ್ಲಿಂದ ಕರೆ ಮಾಡ್ತಿರೋದು ಸರ್? ಹೊಸದುರ್ಗ ತಾಲೂಕು ಕಾದ್ರಿಕಟ್ಟೆಯಿಂದ ಸರ್. ಹಾಂ ಸರ್, ಹೇಳಿ ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಏನು ಇಲ್ಲ ಸರ್, ನಿಮ್ಮಿಂದ ಮಳೆ ಬರುತ್ತೆ ಅಂತ ಹೇಳ್ಬಿಡಿ ಸರ್, ಮಳೆ ಬರುತ್ತೆ. ಆಗ್ಲಿ ಸರ್, ನಿಮ್ ದೊಡ್ಡವರ ಆಶೀರ್ವಾದ. ನಾನೇನಿಲ್ಲ, ಹವಾಮಾನ ಇಲಾಖೆಯವ್ರು ಹೇಳಿದ್ದೀನಿ, ನಾನು ಹೇಳಿದೆ ಅಷ್ಟೇ. ಹಾಂ ಸರ್, ಮಳೆ ಬರುತ್ತೆ. ಆಗ್ಲಿ ಆಗ್ಲಿ ಸರ್, ಎಲ್ರಿಗೂ ಒಳ್ಳೇದಾದ್ರೆ ಸಾಕು ಸರ್. ತಿಂಡಿ ಆಯ್ತಾ ಸರ್? ಆಯ್ತು ಸರ್. ಏನ್ ತಿಂಡಿ ತಿಂದ್ರಿ ಸರ್? ಪಲಾವ್ ಸರ್. ಪಲಾವ್. ಓಕೆ. ಎಲ್ಲ ಚೆನ್ನಾಗಿದ್ಯಾ? ಬೆಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಬಹಳ ಚೆನ್ನಾಗಿದೆ. ಮಳೆ ಈಗ ಸ್ವಲ್ಪ ಕೈ ಕೊಟ್ಟಿದೆ. ಹಾ ಹಾ, ಮಳೆ ಸಾಕು, ಬಾಳ ಬಂದಿದೆ ಅಂತಾರಲ್ಲ ಎಲ್ಲ. ಮಳೆ ಬರುತ್ತೆ ಅಂತ ಗ್ಯಾರಂಟಿ. ಹಾ ಸರ್, ಅಲ್ಲ ಮಳೆ ಸಾಕು, ಈಗಾಗಲೇ ಬಾಳ ಬಂದಿದೆ ಅಂತ ಹೇಳ್ತಾರೆ. ಇಲ್ಲ ಸರ್, ನನ್ ಮಳೆ ಇಲ್ಲ. ಇನ್ನು ಬೇಕಾ? ಹಾ ಸರ್, ಈ ರಾಗಿ ಬಿತ್ತನೆ ಬಹಳ ಚೆನ್ನಾಗಿದೆ ರಾಗಿ. ಹಾ ಹಾ ಹಾ, ಮಳೆ ಬೇಕು. ಅಲ್ಲ ಈಗ ಬಂದ್ರೆ ಏನ್ ಬೆಳೆ ಏನು ಹಾಳಾಗಲ್ವಾ ಮತ್ತೆ? ಇಲ್ಲ ಇಲ್ಲ ಸರ್, ಏನು ಆಗಲ್ಲ. ಆಗ್ಲಿ ಬಿಡಿ, ಆ ದೇವ್ರ ಹತ್ರ ನಾವು ಕೇಳ್ಕೊಳ್ತೀವಿ. ಆದಷ್ಟು ಬೇಗ ಹೊಸದುರ್ಗ ತಾಲೂಕಿಗೆ ಇನ್ನೊಂಚೂರು ಮಳೆ ಬೇಕಂತೆ ಕೊಟ್ಬಿಡಪ್ಪ ಅಂತೇಳಿ, ಆಯ್ತಾ? ಆದಷ್ಟು ಬೇಗ ಬರುತ್ತೆ ಸರ್, ಏನೂ ಚಿಂತೆ ಮಾಡಬೇಡ್ರಿ. ನೀವೇ ಖುಷಿಯಿಂದ ಫೋನ್ ಮಾಡ್ಬೇಕು ಮಳೆ ಬಂತು ಅಂತೇಳಿ, ಆಯ್ತಾ? ಓಕೆ ಸರ್, ಓಕೆ. ಆಗ್ಲಿ ಸರ್, ನಮಸ್ಕಾರ. ಧನ್ಯವಾದಗಳು, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ನಮಸ್ತೆ. ಆಯ್ತು ಸರ್, ಆಯ್ತು. ಎಸ್ ವೀಕ್ಷಕರೇ, ಕೆಲವೊಂದು ಕಡೆ ಮಳೆ ಈಗಾಗಲೇ ಅತಿವೃಷ್ಟಿ ಆಗಿರೋದ್ರಿಂದ ಸಾಕಷ್ಟು ಮಳೆ ಆಗಿದೆ, ಬೇಡಪ್ಪ ಮಳೆ ಸವಾಸ ಅಂತ ಹೇಳಿದ್ರೆ, ಕೆಲವೊಂದು ಕಡೆ ಇನ್ನೂ ಅಷ್ಟು ಪ್ರಮಾಣದಲ್ಲಿ ಮಳೆ ಬೇಕಾಗಿದೆ ಅಂತ ಅನ್ಸುತ್ತೆ. ಯಾಕೆಂದರೆ ಈಗ ತಾನೇ ಬೆಳೆಗಳನ್ನು ಹಾಕಿದ್ದಾರೆ. ಎಲ್ಲೆಲ್ಲಿ ಬೇಕು ದೇವರೇ ಅಲ್ಲೆಲ್ಲಿ ಅಷ್ಟೇ ಮಾತ್ರ ಮಳೆ ಕೊಡಪ್ಪ, ಬೇಡದಿರೋ ಕಡೆ ಕೊಡಬೇಡ ಅಂಥೇಳಿ ನಾವು ಕೂಡ ಆ ವರ್ಣದೇವನಲ್ಲಿ ಕೇಳ್ಕೊಳ್ಳೋಣ. ಏಕೆಂದರೆ ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ವ, ಅದ್ರ ಜೊತೆಗೆ ಇನ್ನೊಂದು ಮಾತು ಇದೆ, ಮಳೆ ಬಂದರೆ ಕೇಳಲ್ಲ, ಮಗ ತಿಂದರೆ ಕೇಳಲ್ಲ ಅಂಥೇಳಿ. ಅಟ್ ದ ಸೇಮ್ ಟೈಮ್ ಮಳೆ ಎಲ್ಲಿ ಬರಬೇಕು ಅಲ್ಲಿ ಬರಲಿ, ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಎಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ಬಂದು ಬೆಳೆಗಳನ್ನು ಹಾಳಾಗೋದು ಬೇಡ. ಯಾಕೆ ನಿನ್ನೆ ಒಬ್ಬರು ಅಡಿಕೆ ತೋಟದವ್ರು ಹೇಳ್ತಾಯಿದ್ರು, ಸರ್ ಮಳೆ ಬಂದು ಈಗೆಲ್ಲ ತನಸಿಂದ ಇದು ಎಲ್ಲ ಬೀಳ್ತಾ ಇದೆ ಅಡಿಕೆದು, ಬೆಳೆ ಇಳುವರಿ ಕಡಿಮೆ ಆಗಿಬಿಡುತ್ತೆ ಅಂತ. ಆ ಥರ ಆಗೋದು ಬೇಡ. ಯಾಕೆಂದರೆ ರೈತರದ ಕಷ್ಟ ಪಾಪ ರೈತರಿಗೆ ಗೊತ್ತು. ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ಮೊದಲಿಗೆ ಒಂದು ವಿಚಾರವನ್ನು ತಿಳಿಸ್ಬೋಣ. ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸಭೆ ಇದೆ. ಆ ಸಭೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಕರ್ನಾಟಕ ಪ್ರದೇಶ ಕುರುಬರ ಸಂಘ ರಿಜಿಸ್ಟರ್ ಬೆಂಗಳೂರು ಇವರ ವತಿಯಿಂದ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಡೆಸಲು ಇಚ್ಛಿಸಿರ್ತಕ್ಕಂಥ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಸಮೀಕ್ಷೆಯ ಕುರಿತಾದ ಪೂರ್ವ ತಯಾರಿ ಜನಜಾಗೃತಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಅದು ಇವತ್ತೇ ಇದೆ, ತಡವಾಗಿ ಹೇಳ್ತಾ ಇರೋದ್ರಿಂದ ಕ್ಷಮೆ ಇರಲಿ. ಗುರುವಾರ 11:00 ಅಂದರೆ ಇವತ್ತು 11/9/2025 ಗುರುವಾರ ಬೆಳಗ್ಗೆ 11:30 ಗಂಟೆಗೆ ಶ್ರೀ ಬೀರೇಶ್ವರ ಭವನ, ದೇವರಾಜಸ್ ಬಡಾವಣೆ, ಇಲ್ಲಿ ಹತ್ತಿರದಲ್ಲೇ ಇದೆ. ಸೊ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಕೇಳಿದ್ದಾರೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಖಿಲ ಕರ್ನಾಟಕ ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷರಾದ KM ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಈ ಕುರುಬರ ಸಂಘದ ಅಧ್ಯಕ್ಷರಾದ ಶ್ರೀ M ವೀರಣ್ಣ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾಲೂರು ಅಂಜಿನಿ ಸೋಮಣ್ಣ, ಕಾರ್ಯದರ್ಶಿಯಾದ ಶ್ರೀ ಬಸವರಾಜ್, ಇನ್ನು ಸಾಕಷ್ಟು ಜನಗಳು ಮುಖಂಡರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಕುರುಬರ ಸಂಘ ಪದಾಧಿಕಾರಿಗಳು, ನಿರ್ದೇಶಕರು ಎಲ್ಲರೂ ಬರಬೇಕು ಅಂತ ಕೇಳಿದ್ದಾರೆ. ಹೊನ್ನಾಳಿ ತಾಲೂಕು, ಜಗಳೂರು ತಾಲೂಕು, ಎಲ್ಲ ತಾಲೂಕುಗಳಿಂದ, ಜಿಲ್ಲಾ ಪಂಚಾಯತಿಗಳಿಂದ, ಗ್ರಾಮ ಪಂಚಾಯತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಹೇಳಿದ್ದಾರೆ. ಸೊ ನಾವು ಕೂಡ ಕೇಳ್ಕೊಳ್ತೀವಿ, ಎಲ್ಲರೂ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಿ ಅಂಥೇಳಿ.
ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸಿದರೆ ನಿಮ್ಮ ಮನೆಗಳ ಹತ್ರನೂ ಒಂದು ಸ್ಟಿಕ್ಕರ್ನ ಅಂಟಿಸ್ತಾ ಇದ್ದಾರೆ ಜನಗಣತಿ ಕುರಿತಾಗಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಒಂದು ಸ್ವಲ್ಪ 4 ಅಕ್ಷರ ಕಲ್ತಿದ್ದಂಥವ್ರು ಮನೆಯಿಂದ ಹೊರಗಡೆ ಹೋದಾಗ ಮನೇಲಿರ್ತಕ್ಕಂಥ ವಯಸ್ಸಾದವ್ರ ಹತ್ರ ಅವರೊಂದು ಜನಗಣತಿ ತೊಗೊಂಡು ಹೋಗ್ಬಿಡ್ತಾರೆ. ಅಲ್ಲಿ ವೇರಿಯೇಷನ್ ಆಗೋ ಸಾಧ್ಯತೆ ಇರುತ್ತೆ. ಏನೋ ಒಂದು ಬರ್ಕೊಳ್ಳಪ್ಪ ಅಂತ ಹೇಳ್ಬಿಡ್ಬೋದೇನೋ. ಏಕೆಂದರೆ ಅವರಿಗೆ ಅಷ್ಟೊಂದು ಅದ್ರ ಬಗ್ಗೆ ನಾನು ತಪ್ಪು ಅಂತ ಹೇಳ್ತಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇರಲಿಕ್ಕಿಲ್ಲ. ಏಕೆಂದರೆ ನಮ್ಮದೇ ತೊಗೊಳ್ಳಿ, ಈಗ ದೈವಜ್ಞ ಬ್ರಾಹ್ಮಣ್ಸ್ ಅಂದರೆ ಏನಾಗುತ್ತೆ, ನಮ್ಮದು 2L ಬರುತ್ತೆ. ಅದನ್ನು ಅವ್ರು ಸರಿಯಾಗಿ ನೋಂದಣಿ ಮಾಡಿದ್ರೆ ಆಗುತ್ತೆ. ಬ್ರಾಹ್ಮಣರು ಅಂತ ಬರ್ಕೊ ಅಂತ ಅಂದ್ಬಿಟ್ರೆ ಅವ್ರು ಮೇಲ್ದರ್ಜೆಗೆ ಹೋಗ್ಬಿಡ್ತಾರೆ. ಈ ಥರದ ಒಂದು ವ್ಯತ್ಯಾಸಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದನ್ನು ಅವರು ವಿಸ್ತೃತವಾಗಿ ಹೇಳ್ತಾರೆ ಅಂತ ಅನಿಸುತ್ತೆ ಆ ಸಭೆಯಲ್ಲಿ. ಇನ್ನಷ್ಟು ಹೆಚ್ಚಿನ ಚರ್ಚೆಗಳು ಬರಬಹುದು ಅಲ್ಲಿ. ಹೋಗಿ ಎಲ್ಲರೂ ಭಾಗವಹಿಸಿ ಕುರುಬರ ಸಂಘದ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ, ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ದೊಡ್ಡಯ್ಯ. ದೊಡ್ಡಯ್ಯ, ಕಾನ್ಬೇಡಿ, ಹೊಸದುರ್ಗ ತಾಲೂಕು. ನಮಸ್ತೆ ನಮಸ್ತೆ, ಹೇಳಿ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ತಿಂಡಿ ಆಯಿತಾ? ಆಯ್ತು ಸರ್. ಆಗಲಿ ಸರ್, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಹಾಂ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಹಾಂ ಸರ್. ಎಲ್ಲ ಮಳೆ ಗಿಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ? ಮಳೆ ಇಲ್ಲಪ್ಪ. ಬರಬೇಕಾ? ಮಳೆ ಬರಬೇಕಾ? ಬರ್ಬೇಕೀಗ. ಆಗಲಿ ಆಗಲಿ, ಬರುತ್ತೆ ಬಿಡಿ ಸರ್. ಮಳೆ ಬರಲಿ ಅಂತ ನಾವು ಕೇಳ್ಕೊಳ್ತೀವಿ ಅಂತ, ಆಯಿತಾ? ಒಳ್ಳೇದಾಗಲಿ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಬಹುಶಃ ಯಾರೋ ಒಬ್ಬರು ಹಿರಿಯರು ಕಾಲ್ ಮಾಡಿದ್ರು ಅಂತ ಅನಿಸುತ್ತೆ. ಪಾಪ ಅವರು ಕ್ಷಮೆ ಇರಲಿ, ಹೆಚ್ಚು ಮಾತಾಡಲಿಕ್ಕಾಗಲಿಲ್ಲ ನನ್ನ ಹತ್ರ. ಯಾಕೆಂದರೆ ಅವರು ಟಿ ವಿ ವ್ಯಾಲ್ಯೂಮ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅವರು ಟಿ ವಿಲಿ ವಾಯ್ಸ್ ಕೇಳ್ಕೊಂಡು ಮಾತಾಡಿದ್ರೆ ಸ್ವಲ್ಪ ವಾಯ್ಸ್ ವೇರಿಯೇಷನ್ ಆಗುತ್ತೆ. ಎನಿಹೌ, ಅವರು ಮಳೆ ಬರಬೇಕು ಅಂತ ಒಂದು ರಿಕ್ವೆಸ್ಟನ್ನು ಮಾಡ್ದಂಗಿತ್ತು. ನಾವು ಕೂಡ ಭಗವಂತನಲ್ಲಿ ಕೇಳ್ಕೊಳ್ಳೋಣ, ಹೊಸದುರ್ಗ ತಾಲೂಕು ಒಂಚೂರು ಮಳೆ ಕೊಡಪ್ಪ ಅಂತೇಳಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ. ಕರೆ ಸಂಪರ್ಕ ಸರಿಯಾದ ರೀತಿಯಿಂದ ಸಾಧ್ಯವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಎಸ್, ಮತ್ತೊಮ್ಮೆ ರಿಮೈಂಡ್ ಮಾಡ್ತೀನಿ ವೀಕ್ಷಕರೇ, ಎಲ್ಲರೂ ಹೋಗ್ಬಿಟ್ಟು ಬೆಳಗ್ಗೆ 11:15 ಕುರುಬರ ಸಂಘದ ಒಂದು ವಿಶೇಷವಾಗಿರ್ತಕ್ಕಂಥ ಸಭೆ ನಡೀತಾ ಇದೆ ಜನಗಣತಿ ಕುರಿತಾಗಿ. ದಯವಿಟ್ಟು ಹೋಗಿ ಎಲ್ಲರೂ ಅಟೆಂಡ್ ಮಾಡಿ ಅದಕ್ಕೆ ಸಭೆಗೆ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೇವೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ನಮಸ್ತೆ ದಾವಣಗೆರೆ. ನಮಸ್ತೆ ನಮಸ್ತೆ. ನಮಸ್ಕಾರ ವಿಶ್ವನಾಥ್ ಸರ್, ಹೇಗಿದ್ದೀರಿ? ಸರ್ ಆರಾಮದಿ ಸರ್, ನೀವು? ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ? ಸರ್ ನಾಷ್ಟ ತಿಂಡಿ ನಿಮ್ದು ಆಯ್ತು ಸರ್, ನೀವು ತಿಂಡಿ ಮಾಡ್ಬೇಕು. ಮಾಡೋಣ ಮಾಡೋಣ. ನಿಮ್ದು ಆಯ್ತಾ? ನಮ್ದು ಇಲ್ಲ ಸರ್, ಈ ಹೊಲದಲ್ಲಿ ಬಂದಿದ್ದೆ. ಹಾಂ. ತಿಂಡಿ ಏನಿಲ್ಲ ಸರ್, ಅಲ್ಲಿ ಮಾಡಿ ಸರ್, ಬೆಳಿಗ್ಗೆ ನೆನ್ನೆ ಮಾಡಿರೋದೇ ಮಾಡಿ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡ್ಬೇಕು ಸರ್. ಇಲ್ಲ, ಮಾಡಬೇಕಿತ್ತು, ಸ್ವಲ್ಪ ಕಾರ್ಯಕ್ರಮಕ್ಕೆ ತಡ ಆಯ್ತಲ್ಲ, ಹಾಗೆ ಬಂದೆ. ಮಾಡ್ತೀನಿ, ನಿಮ್ಮ ಆಶೀರ್ವಾದ ಎಲ್ಲ ಇರಲಿ. ಮಳೆ ಚೆನ್ನಾಗಿ ಬರ್ತಾ ಇದೆಯಾ? ಇಲ್ಲ ಮಳೆ ಇಲ್ಲ ಸರ್, ದಾವಣಗೆರೆ ಮಳೆ ನೆನ್ನೆ ನಿನ್ನೆ ಇಲ್ಲ, ಆಗಿಲ್ಲ. ಅದೇ ಮಳೆ ಇಲ್ಲ ಪರವಾಯಿತು, 3-4 ದಿವಸ ಪರವಾಗಿದೆ. ಚೆನ್ನಾಗಿ ಬರ್ತಾ ಇದೆಯಾ ಬೀನ್ಸ್ ಎಲ್ಲ? ಬೀಚ್ ಚೆನ್ನಾಗಿ ಪರವಾಗಿಲ್ಲ ಸರ್. ಆಗ್ಲಿ ಒಳ್ಳೇದಾಗ್ಲಿ. ಇವತ್ತು ಹೋಗ್ತಿದ್ದೀರಾ ಮಾರ್ಕೆಟಿಗೆ? ಇಲ್ಲ ಇವತ್ತೇ ಇಲ್ಲ ಸರ್, ಮತ್ತೆ ಭಾನುವಾರ ಇಲ್ಲಾಂದ್ರೆ ಸೋಮವಾರ. ಹೌದಾ? ಆಗ್ಲಿ ಒಳ್ಳೇದಾಗ್ಲಿ, ಚೆನ್ನಾಗಿ ನಾಷ್ಟ ಮಾಡಿ ಸರ್. ಆಗ್ಲಿ ಸರ್, ಮಾಡ್ತೀನಿ. ಥ್ಯಾಂಕ್ ಯು, ನಿಮ್ಮ ಒಂದು ಪ್ರೀತಿ ಇದಕ್ಕೆ. ಒಳ್ಳೇದಾಗ್ಲಿ ಸರ್, ನಮಸ್ತೆ. 3 ಹೊಸದುರ್ಗದಿಂದ ತಾಲೂಕಿಂದನೇ ಬಂದು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ನಮ್ಮ ರಂಗಾಯಣ ಕಲಾವಿದರ ಒಂದು ಅರ್ಜಿಯನ್ನು ಕರೆ ಮಾಡಿದ್ದಾರೆ. ಸೊ ಯಾರೆಲ್ಲ ಆಸಕ್ತಿ ಇದೆ ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಆಸಕ್ತ ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ಇವರ ಒಂದು ವಿಶೇಷವಾಗಿ ಅರ್ಜಿಯನ್ನು ಕರೆದಿದ್ದಾರೆ. 19/9/2025 ಸಂಜೆ 5:30 ನೀವು ಅರ್ಜಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಕೊಡಬೇಕಪ್ಪ ಅಂತ ಹೇಳಿದ್ರೆ, ವೃತ್ತಿ ರಂಗಭೂಮಿ ರಂಗಾಯಣ ಕೊಠಡಿ ಸಂಖ್ಯೆ 38A, ಜಿಲ್ಲಾಡಳಿತ ಭವನ ದಾವಣಗೆರೆ, ಇಲ್ಲಿ ಕೊಡಬೇಕು. 20-20ನೇ ತಾರೀಕಿಗೆ ಬಹುಶಃ ಸಂದರ್ಶನ ಕೂಡ ಇರುತ್ತೆ ಅಂತೇಳಿ ಹೇಳಲಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳು ರಂಗಾಯಣದ ನಿಯಮ ಮತ್ತು ಷರತ್ತುಗಳಿಗೆ ಬದ್ಧರಾಗಿರಬೇಕು ಅಂತೇಳಿ ಹೇಳಲಾಗಿದೆ. ಸಂದರ್ಶನದ ವೇಳೆ ಹಾಜರುಪಡಿಸಬೇಕಾದ ಮೂಲ ದಾಖಲೆಗಳನ್ನ ಏನೇನು ತೊಗೊಂಡು ಹೋಗಬೇಕು ಅಂದರೆ, ಜನ್ಮ ದಿನಾಂಕ ದೃಢೀಕರಣ ಪತ್ರ, NSD ಡಿಪ್ಲೊಮಾ ಪ್ರಮಾಣ ಪತ್ರ, ತರಬೇತಿ ಹೊಂದಿದವರು ಮಾತ್ರ. ಅದಾಗಿಲ್ಲ ಅಂದರೆ ರಂಗ ಶಿಕ್ಷಣ ಕೇಂದ್ರದ ಅನುಭವ ಪ್ರಮಾಣ ಪತ್ರ, ತರಬೇತಿ ಹೊಂದಿದ್ದರೆ. ತರಬೇತಿ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ.
ರಂಗಭೂಮಿ ಅನುಭವ ಕುರಿತ ಸ್ವವಿವರ ಪತ್ರ. ಅಂದರೆ ಈ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ರಂಗಭೂಮಿ ಅನುಭವ ಇರುತ್ತೆ, ಸಾಕಷ್ಟು ನಾಟಕಗಳು ಮಾಡಿರ್ತಾರೆ, ಆದರೆ ಅದು ಎಲ್ಲೂ ಅವರು ಒಂದು ಪದವಿ ಅಂತ ಪಡೆದಿರೋಲ್ಲ ಅಥವಾ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಅಂತ ಪಡ್ಕೊಂಡಿರಲ್ಲ. ಹಾಗಾಗಿ ನಿಮ್ಮ ಒಂದು ಅನುಭವ ಇರ್ತಕ್ಕಂಥ ಒಂದು ಎಲ್ಲೆಲ್ಲಿ ಆ್ಯಕ್ಟಿಂಗ್ ಮಾಡಿದಿರಿ ಅಥವಾ ಎಲ್ಲೆಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡಿದಿರಿ ಅದರದ್ದೊಂದು ಸ್ವವಿವರ ಬರ್ಕೊಂಡು ಹೋಗ್ಬಿಡಿ. ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ, ಇದಿಷ್ಟು ತೊಗೊಂಡೋಗಿ. ಇದನ್ನು ಹೇಳಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ್ ಕಡ್ಕೊಂಡವರು, ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ವಿಶೇಷ ಅಧಿಕಾರಿಗಳಾದ ರವಿಚಂದ್ರ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೊ ಒಳ್ಳೆಯದಾಗಲಿ ಸರ್. ದಯವಿಟ್ಟು ರಂಗಾಯಣದ ಆಸಕ್ತರು, ಅದರ ಜೊತೆಗೆ ಅದರ ಬಗ್ಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರತಕ್ಕಂಥವ್ರು, ಅದರಲ್ಲಿ ಭಾಗವಹಿಸಬೇಕು ಅಂತಿರೋರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದನ್ನು ಮೊದಲನೇ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ನಟಿ ಕಲ್ಪನಾ ಯಾವ ಹೆಸರಿನಿಂದ ಸುಪ್ರಸಿದ್ಧರು ಅಂತ ಹೇಳಿ. ಸೊ ನಟಿ ಕಲ್ಪನಾ ಅವರಿಗೆ ಸಾಕಷ್ಟು ಹೆಸರುಗಳಿತ್ತು, ಅವರನ್ನು ಪ್ರೀತಿಯಿಂದ ತುಂಬ ಅಭಿಮಾನಿಗಳು ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ದರು. ಯಾವ ಒಂದು ಹೆಸರಿನಿಂದ ಅವ್ರನ್ನ ಫೇಮಸ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಒಂದು ಕರೆ ಬರ್ತಿದೆ, ಬಹುಶಃ ನಮ್ಮ ಎಲ್ಲಮ್ಮ ಅವರು ಅಂತ ಅನ್ಸುತ್ತೆ, ಅವ್ರ ಜೊತೆ ಮಾತಾಡೋಣ. ಅಮ್ಮ ನಮಸ್ತೆ. ನಮಸ್ತೆಪ್ಪ. ಅಮ್ಮ ನಮಸ್ತೆ, ಹೇಗಿದ್ದೀರಿಮ್ಮ? ಚೆನ್ನಾಗದವಪ್ಪ, ನೀವು? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ತಿಂಡಿ ಆಯ್ತಪ್ಪ. ಮಳೆದೇವ್ ನಿಮ್ ಕೈಯಾಗ ರಂಗ ಅಂತಾನ. ಹೌದು, ನಮ್ಮ ಮಳೆಗಾಲ ಸಾಕು ಸಾಕು ಅಂದ್ ಬಿಡೋದು, ಬೇಕಂದತ್ರ ಬರೋದು. ಹೌದು, ಈಗ ನಾವೆಲ್ಲ ಸಾಕು ಅಂದ್ವಲ್ಲ, ಹಂಗಾಗಿ ಒಂಚೂರು ನಾವೇ ಕರೀಲಿ ಅಂತ ದೇವ್ರು ಸುಮ್ಮನಿರ್ಬೇಕು. ಅದ ಅಲ್ಲ, ಆಗ್ಲೇ ಹೇಳಕತ್ತಿದ್ದಲ್ಲಪ್ಪ, ಹೊಸ ಮಳೆ ಬರ್ಲಿ, ಇಲ್ಲಿ ಬರೋದ್ ಬೇಡ ಅಂತ. ಹೌದು ಅದ್ ನಮ್ ಕೈಯಾಗ ಅದಾನಪ್ಪ ಅವ್ನ್ ಭಗವಂತ. ಇಲ್ಲ ಖಂಡಿತ ಇಲ್ಲಮ್ಮ, ನಾವೆಲ್ಲ ಕೇಳ್ಕೋಬಹುದಷ್ಟೇ ಭಗವಂತನಲ್ಲಿ, ಅಲ್ವಾ? ಅಷ್ಟ್ ಬಿಟ್ರಿ ನಮ್ಗೆ ನಮ್ ಕೈಯಾಗ ಯಾವ್ದು ಇಲ್ಲ. ನಿಜ ಅಮ್ಮ, ನಿಜ, ಖಂಡಿತ ನಮ್ಮ ಕೈಯಲ್ಲಿ ಯಾವ್ದು ಇಲ್ಲ. ಆತ ಯಾಕ ಮಳೆದೇವ್ ಬರವಾಗಿದ್ದಾನೆ. ಈಗ ಒಂಥರ ಬೆಂಗಳೂರಿಗೆ ಮಳೆ ಬೇಕಲ್ಮ? ಹೌದು. ನಮಗೇನ ನಡಿತೈತಿ ನೀರಾವರಿ. ಈಗ ಮಿಷಿನ್ ಅದಾವ, ನಾವು ಚಾಲು ಮಾಡಿ ನೀರ್ ಬಿಡ್ತಾವಿ. ಹೌದಮ್ಮ, ಹೌದು. ಅವ್ರ ಏನ್ ಮಾಡ್ತಾರಪ್ಪ ಪಾಪ. ಹೌದು. ಸೊ ನೀರಾವರಿ ಇಲ್ದರಿಗಂತೂ ಸ್ವಲ್ಪ ಕಷ್ಟ ಆಗತ್ತೆ, ಹಂಗಾಗಿ ಅವ್ರಿಗೊಂದ್ ಸ್ವಲ್ಪ ಮಳೆ ಬಂದ್ಬಿಟ್ರೆ ಬೆಂಗಳೂರಿಗೆ 15 8 ದಿವಸ ಮಳೆ ಬಂದ್ರೆ ಅವ್ರಿಗೆ ಬೆಳೆ ಚೆನ್ನಾಗ್ ಬರ್ತೈತಿ. ಹೌದಮ್ಮ, ಹೌದು. ಆಗ್ಲಪ್ಪ, ಎಲ್ಲಾ ಭಗವಂತನ ಕೈಯಾಗ ಐತಿ. ಹೌದಮ್ಮ, ಹೌದು. ಆರಾಮದಾರನಪ್ಪ ಮನೆಗೆಲ್ಲರೂ? ಎಲ್ಲ ಆರಾಮಿದಾರಮ್ಮ, ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಆರಾಮಿದ್ದಾರೆ. ಎಲ್ಲೆಲ್ಲಿ ಮಳೆ ಬೇಕೋ ಆ ಭಗವಂತ ಆಗ್ಲಪ್ಪ, ಭಗವಂತನ ಆಶೀರ್ವಾದ ನಿಮಗೂ ನಿಮ್ಮ ಮಾಯನವ್ರಿಗೆ ಎಲ್ಲರಿಗೂ ಒಳ್ಳೇದ್ ಮಾಡಿ. ಆಗ್ಲಿ. ತುಂಬಾ ಖುಷಿ ಆಯ್ತಮ್ಮ ನಿಮ್ ಜೊತೆ ಮಾತಾಡಿ. ನಮಸ್ತೆ ಅಮ್ಮ. ನಮಸ್ಕಾರ. ಒಳ್ಳೇದಾಗ್ಲಪ್ಪ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಎಲ್ಲೆಲ್ಲಿ ಮಳೆಯ ಅವಶ್ಯಕತೆ ಇದೆ ಅಲ್ಲೆಲ್ಲ ಭಗವಂತ ಒಂಚೂರು ಮಳೆ ಕೊಟ್ಟು ಕಾಪಾಡಲಿ ಅಂಥೇಳಿ ಕೇಳ್ಕೊಳ್ಳೋಣ. ಏಕೆಂದರೆ ನೀರಾವರಿ ಇದ್ದರದಂತೂ ಅಮ್ಮ ಹೇಳ್ದಂಗೆ ಹೆಂಗೋ ನಡ್ಕೊಂಡು ಹೋಗ್ಬಿಡುತ್ತೆ. ನೀರಾವರಿ ಇಲ್ಲದೇ ಇದ್ದವರು, ಬೆದ್ದಲದವ್ರದ್ದು ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಾಧ್ಯವಾದಷ್ಟು ನಿಮ್ಮ ಒಂದು ತೋಟಗಳಲ್ಲಿ ಪುಟ್ಟದಾಗಿರ್ತಕ್ಕಂಥ ಒಂದು ಇಂಗುಗುಂಡಿ ಥರ ಮಾಡಿಕೊಂಡು ಆ ನೀರುಗಳನ್ನ ಯಾವಾಗ ಮಳೆ ಬರುತ್ತೆ ಅಲ್ಲೊಂಚೂರು ಶೇಖರಣೆ ಮಾಡಿ ಇಟ್ಕೊಳಕ್ಕೆ ಪ್ರಯತ್ನವನ್ನು ಮಾಡಿ. ಅಟ್ಲೀಸ್ಟ್ ಒಂದು ಬೆಳೆಗಾದರೂ ಆ ನೀರಿನಿಂದ ಸಹಾಯ ಆಗ್ಬೋದು. ಕೆಲವೊಬ್ಬರು ತೋಟಗಳಲ್ಲಿ, ಅಡಿಕೆ ತೋಟಗಳಲ್ಲೆಲ್ಲ ಮಾಡ್ಕೊಂಡಿದ್ದಾರೆ, ಆ ನೀರನ್ನೇ ವರ್ಷ ಪೂರ್ತಿ ಬಳಸ್ಕೊತಾರೆ ಅವರು. ಅಂಥ ಒಂದು ಟೆಕ್ನಾಲಜಿ ಇದೆ ಇವಾಗ. ಬನ್ನಿ, ಒಂದು ಕರೆ ಬರ್ತದೆ, ಅದ್ರ ಜೊತೆ ಮಾತಾಡೋಣ. ಬಹುಶಃ ಸುಧಾ ಮೇಡಮ್ ಅನ್ಸುತ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್, ಶುಭೋದಯ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ, ಹೇಳಿ. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು. ಪುಳಿಯೋಗರೆ ಮಾಡಿದ್ದೆ ಸರ್. ಪುಳಿಯೋಗರೆ, ಓಕೆ. ಹೇಳಿ ಮಾ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇವತ್ತು ಯಾರು ಬರ್ತಡೇ ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊಂತಾರೆ ಎಲ್ಲರಿಗೂ ನಮ್ಮ ಕಡೆಯಿಂದ ಆರ್ಥಿಕ ಶುಭಾಶಯಗಳು ಸರ್. ಓಕೆ ಮಾ, ಒಳ್ಳೇದಾಗಲಿ. ಯಾರೆಲ್ಲ ಬರ್ತ್ಡೇ ಆನಿವರ್ಸರಿ ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಕಡೆಯಿಂದ, ನಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಶುಭಾಶಯಗಳನ್ನು ತಿಳಿಸೋಣ. ಇವತ್ತು ವಿಶೇಷವಾಗಿ ವರ್ಲ್ಡ್ ಫಸ್ಟ್ ಏಡ್ ಡೇ ಇದೆ ಅಮ್ಮ. ಅಂದರೆ ವರ್ಲ್ಡ್ ಫಸ್ಟ್ ಏಡ್ ಡೇ ಅಂದರೆ ಪ್ರಾಥಮಿಕ ಹಂತದ ಶುಶ್ರೂಷೆ ಅಥವಾ ಚಿಕಿತ್ಸೆ ಅಂತ ಹೇಳ್ಬೋದು. ಈಗ ಎಲ್ಲಾದರೂ ನಾವು ದಾರಿಲಿ ಹೋಗ್ತಾ ಇರ್ತೀವಿ, ನಮ್ಮ ಹತ್ರ ಯೂಶಲಿ ಒಂದು ಫಸ್ಟ್ ಏಡ್ ಕಿಟ್ ಇರುತ್ತೆ. ಯಾರೋ ದಾರಿಲಿ ಬಿದ್ದರು, ಅವ್ರು ಹಾಸ್ಪಿಟ್ಲಿಗೆ ಹೋಗೋಷ್ಟು ಕಷ್ಟ ಆಗುತ್ತೆ ಅಂದರೆ ಅವ್ರಿಗೊಂದು ಸಣ್ಣದಾಗ ಒಂದು ಬ್ಯಾಂಡೇಜ್ ಮಾಡಿಬಿಟ್ಟು ಒಂದು ಪೇಯ್ನ್ ಕಿಲ್ಲರು ಅಥವಾ ಒಂದು ಇನ್ನು ಆ್ಯಂಟಿಬಯೋಟಿಕ್ ಕೊಟ್ಬಿಟ್ಟು ಅವರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಅದನ್ನು ಫಸ್ಟ್ ಏಡ್ ಅಂತ ಹೇಳ್ತೀವಿ. ಸೊ ಪ್ರಾಥಮಿಕ ಹಂತದ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಒಂದು ದಿವಸ ಇವತ್ತು. ಸೊ ಅದ್ರ ಬಗ್ಗೆ ಏನಾದರೂ ಐಡಿಯಾ ಇದೆಯಾ ನಿಮಗೆ? ಅದ್ರ ಬಗ್ಗೆ ಸರ್ ಏನೇ ಆದ್ರೂ ಕೂಡ ತಕ್ಷಣ ಆಯ್ತು ಅಂದ್ರೆ ಗಾಯಕ್ಕೆ ಅರ್ಶಿನ ಹಚ್ಕೊಳ್ಳೋದಾಗಿ ಮನೇಲಿದ್ರೆ, ಹೊರಲ್ಲಿದ್ರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತಗೋಬೇಕು ಸರ್ ತಕ್ಷಣನೇ. ಆಮೇಲೆ ನೋವಿಂದು ಆಯಿಂಟ್ಮೆಂಟ್ ಆಗ್ಲಿ ಅದನ್ನ ಜಲ್ದಿ ಇದ್ ಮಾಡ್ಕೋಬೇಕು.
ಆಮೇಲೆ ಏನಾರ ಜ್ವರ ತಕ್ಷಣ ಶೀತಕ್ಕೆ ಜ್ವರ ಬಂತು ಅಂತಂದ್ರೆ ಇದು ಬಿಸಿ ಇದು ತಗೊಳೋದಾಗ್ಲಿ ಟ್ಯಾಬ್ಲೆಟ್ಸ್ ತಗೊಳೋದಾಗ್ಲಿ ಆತರ ಮಾಡ್ಬೇಕು ಸರ್. ಓಕೆ ಓಕೆ, ಖಂಡಿತ ಎಲ್ಲರೂ ಫಸ್ಟ್ ಏಡ್ ಒಂದಷ್ಟು ಜ್ಞಾನಗಳನ್ನು ಹೊಂದಿರಬೇಕು. ಯಾಕಂದರೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಹೃದಯಾಘಾತ ಅಂತಕ್ಕಂಥದ್ದು ಯಾರಿಗೆ ಯಾವಾಗ ಬೇಕಾದರೂ ಬರ್ಬೋದು. ಅದಕ್ಕೆ CPU ಅಂತ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಏನು ಅಂದರೆ ಅವರ ಒಂದು ಎದೆಯನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರ ಕಾಲನ್ನ ಚೆನ್ನಾಗಿ ಉಜ್ತಕ್ಕಂಥದ್ದು, ಒಂದಷ್ಟು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಅವ್ರಿಗೆ ಉಸಿರಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕಲ್ತಿರಬೇಕು. ಅದಾದ ನಂತರ ನಾವೇ ಡಾಕ್ಟರ್ಗಳಾಗಕ್ಕೆ ಹೋಗಬಾರ್ದು. ಯಾಕೆಂದರೆ ಎಂಥದೇ ಹಾರ್ಟ್ ಅಟ್ಯಾಕ್ ಆದರೂ ಕೂಡ 1 ಅವರ್ ಇರುತ್ತೆ ಟೈಮ್, ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಆ ಪ್ರಾಥಮಿಕ ನೋವು ಕಾಣಿಸ್ಕೊಂಡ 1 ಗಂಟೆಯಲ್ಲಿ ಅವ್ರಿಗೆ ತಕ್ಷಣಕ್ಕೆ ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ದೇ ಆಯಿತು ಅಂದರೆ ಅವರ ಜೀವವನ್ನು ಉಳಿಸ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ. ಆ ಗೋಲ್ಡನ್ ಅವರಲ್ಲಿ ಅವ್ರಿಗೆ ನಾವು ಗ್ಯಾಸ್ಟ್ರಿಕ್ ಆಗಿದೆ, ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಬಿಡು, ಒಂಚೂರು ನೀರು ಕುಡಿದು ಮಲ್ಕೊಂಬಿಡು, ಈ ಥರದ ಎಲ್ಲ ತಪ್ಪಾಗಿರ್ತಕ್ಕಂಥ ಸಜೆಷನ್ಸನ್ನು ಕೊಡಲಿಲ್ದಂಗೆ ಅವರಲ್ಲಿ ಏನಾದರೂ ತುಂಬ ವಿಪರೀತ ಬೆವರು ಕಾಣಿಸ್ಕೊಳ್ತಾ ಇದ್ದರೆ, ವಿಪರೀತವಾಗಿ ಕೈ ಎಳಿತಾ ಇದ್ದರೆ, ಆ ಥರದ ಏನಾದರೂ ಒಂದಷ್ಟು ಸಿವಿಯರ್ ಸಿಂಟಮ್ಸ್ ಕಾಣಿಸ್ಕೊಳಕ್ಕೆ ಶುರುವಾಯಿತು ಅಂದರೆ ತಕ್ಷಣಕ್ಕೆ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು. ಆಂಬುಲೆನ್ಸ್ ಮೂಲಕನೋ ಇಲ್ಲ ಆಟೋ ಮೂಲಕನೋ ಹೇಗೋ ಒಂದು ವ್ಯವಸ್ಥೆ ಮಾಡಿಕೊಂಡು ಅವ್ರಿಗೆ ಮೊದಲು ಕರ್ಕೊಂಡು ಹೋಗಿ ಮುಟ್ಟಿಸ್ಬೇಕು ಅಂತಕ್ಕಂಥದ್ದು ನನ್ನೊಂದು ಸಜೆಷನ್ ಅಮ್ಮ. ಹೇಳಿ, ಇವತ್ತು ವಿಶೇಷವಾಗಿರ್ತಕ್ಕಂಥ ಗುರುವಾರ ಯಾವುದಾದ್ರೂ ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿ. ನನ್ನ ಕೈಯ ಹಿಡಿದಾಕೆ ಅಳು ನಂಗೆ ನಡುವೊಮ್ಮೆ ನಾನೋನು ನಕ್ಕೇನಾ. ನನ್ನ ಕೈಯ ಹಿಡಿದಾಕೆ ಅಳು ನಂಗೆ ನಡುವೊಮ್ಮೆ ನಾನೋನು ನಕ್ಕೇನಾ. ಇಲ್ಲದರೆತ ನಿನ್ನ ಹಳುವ ಅಳ್ಳದ ಕೊಲ್ಲ ಉದುಲಗ ಟೀಕೇನಾ. ನನ್ನ ಕೈಯ ಹಿಡಿದಾಕೆ ಅಳು ನಂಗೆ ನಗುವೊಮ್ಮೆ ನಾನೋನು ನಕ್ಕೇನಾ. ಜಗದಗೆಯಾಗವ ನೆರಳು ಬೆಳಕಿನಾಗ ಹಗಲಿರುಳು ಇದ್ದಾವ. ಜಗದಗೆಯಾಗವ ನೆರಳು ಬೆಳಕಿನಾಗ ಹಗಲಿರುಳು ಇದ್ದಾವ. ಇದ್ನೇನ ಬಿಟ್ಟೇನ ಕಾಲ ಬಿಸಿಲೇನ, ಇದ್ನೇನ ಬಿಟ್ಟೇನ ಕಾಲ ಬಿಸಿಲೇನ ನಕ್ಕಾವ ಗೆದ್ದಾವ. ನನ್ನ ಕೈಯ ಹಿಡಿದಾಕೆ ಅಳು ನಂಗೆ ನಗುವೊಮ್ಮೆ ನಾನೋನು ನಕ್ಕೇನಾ. ಖುಷಿ ನಗುತ್ತ ಬಂದೇವ ನಸು ನಗುತ್ತ ಬಾಳೋಣ, ತುಸು ನಗುತ್ತ ತಿರಳೋಣ. ಖುಷಿ ನಗುತ್ತ ಬಂದೇವ ನಸು ನಗುತ್ತ ಬಾಳೋಣ, ತುಸು ನಗುತ್ತ ತಿರಳೋಣ. ಬಡನೂರು ವರುಷನ ಹರುಷಾದಿ ಕಳೆಯೋಣ, ಬಡನೂರು ವರುಷನ ಹರುಷಾದಿ ಕಳೆಯೋಣ. ಯಾಕಾರ ತೆರಳೋಣ. ನನ್ನ ಕೈಯ ಹಿಡಿದಾಕೆ ಅಳು ನಂಗೆ ನಗುವೊಮ್ಮೆ ನಾನೋನು ನಕ್ಕೇನಾ. ಬಡತನ ಬಡೇತನ ಕಡೆತನ ಕುಡಿದವೇನ, ಎದೆಗೂ ಕಡೆ ಮೂತ ಬಾಳಿನ ಕಡಲಾಗೆ ಅದನ್ನು ಮುಳುಗಿಸಬೇಡ. ಬಾಳಿನ ಕಡಲಾಗೆ ಅದನ್ನು ಮುಳುಗಿಸಬೇಡ. ಕಡಗಾಲು ಹಿಡಿಯೂಟ. ನನ್ನ ಕೈಯ ಹಿಡಿದಾಕೆ ಅಳು ನಂಗೆ ನಗುವೊಮ್ಮೆ ನಾನೋನು ನಕ್ಕೇನಾ. ನಾನೋನು ನಕ್ಕೇನಾ. ಆಯ್ತು ಸರ್. ಧನ್ಯವಾದಗಳಮ್ಮ. ತುಂಬ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಭಾವಗೀತೆ.
ಸೊ ಗಂಡ ಹೆಂಡರ ಒಂದು ಸುಂದರವಾಗಿರ್ತಕ್ಕಂಥ ಸಂಬಂಧದ ಕುರಿತಾಗಿ ಎಷ್ಟೊಂದು ಮುದ್ದಾಗಿ ಇದೆ ಆಗೈತೆ ಅಲ್ವಾ. ಸೊ ಒಳ್ಳೆಯದಾಗಲಿ ಅಮ್ಮ, ನಮಗೆ ಒಂದು ಸುಂದರವಾಗಿರ್ತಕ್ಕಂಥ ಹಾಡಿನ ಮೂಲಕ ರಂಜನೆ ಮಾಡೋದಕ್ಕಾಗಿ ತಮಗೆ ಅಭಿನಂದನೆಗಳಮ್ಮ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಗೀತೆ ಇತ್ತಲ್ವಾ. ಸೊ ಎಲ್ಲರೂ ಕೂಡ ಗಂಡ ಹೆಂಡತಿ ಅಂದರೆ ಹಾಗೆಯೇ ಅನ್ಯೋನ್ಯವಾಗಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಬದುಕಿದ್ರೆ ಖಂಡಿತ ಎಲ್ಲ ಕಷ್ಟಗಳು ಹಾಲು ಜೇನಿನ ಹಾಗೆ ಹೋಗ್ಬಿಡತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ ದಾವಣಗೆರೆ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಶಿವಮ್ಮ. ಶಿವಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆ ಭಗತ್ ಸಿಂಗ್ ನಗರ 12ನೇ ಕ್ಲಾಸ್. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗಿಲ್ರಿ, ಇವತ್ತು ಹುಟ್ಟು ಹಬ್ಬದ ಯಾರ್ಯಾವ ಅದಾವ ಎಲ್ಲರಿಗೂ ಶುಭಾಶಯಗಳು. ಧನ್ಯವಾದಗಳು ಅಮ್ಮ. ಎಲ್ಲರ ಕಡೆಯಿಂದ ತಮ್ಮ ಕಡೆಯಿಂದ ಎಲ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತೇನೆ. ತಿಂಡಿ ಆಯ್ತಾ? ಆಯ್ತು ಸರ್. ನಿಮ್ ಸರ್? ಇಲ್ಲಮ್ಮ, ತಿನ್ಬೇಕು. ಏನು ತಿಂಡಿ ತಿಂದ್ರಿ? ನಾವ್ ಈ ಪಲಾವ್ ತಿಂದ್ವಿ. ಆಗಲಿ ಆಗಲಿ, ಒಳ್ಳೇದಾಗಲಿ ಅಮ್ಮ. ಸೊ ದಸರಾ ಹಬ್ಬಕ್ಕೆಲ್ಲ ಸಿದ್ಧತೆ ನಡೀತಾ ಇದೆಯಾ? ಬಾಳ ಟ್ರೈ ಮಾಡಿದ್ವಿ, ಸಿಗ್ಲೇ ಇಲ್ಲ ರೀ. ಯಾವಾಗ? ಈ ಬಾಳ ದಿನದ ನಾವು ಟಿವಿ ನೋಡಿ ಮಾಡೇ ಮಾಡ್ತೀವಿ, ಅದು ನಂಬರೇ ನಾವು ಬರ್ತಾ ಇತ್ತಿಲ್ಲ. ಹೌದಾ? ಇರಲಿ, ಕಾರ್ಯಕ್ರಮಕ್ಕೆ ಸಾಕಷ್ಟು ಕರೆಗಳು ಬರ್ತಾ ಇರುತ್ತಲ್ಲಮ್ಮ, ಹಾಗಾಗಿ ಆ ಲೈನ್ ಬ್ಯುಸಿ ಇದ್ದಾಗ ಕರೆಗಳು ಸಿಗ್ತಾ ಇರಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಟ್ರೈ ಮಾಡ್ತಾ ಇರಿ, ಖಂಡಿತ ಕರೆ ಸಿಗುತ್ತೆ. ಆಯ್ತಾ? ದಸರಾ ಹಬ್ಬಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ? ಹೌದು ಸರ್. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ರೆ ಹೇಳಿ, ಇಲ್ಲ ಬೇರೆ ಏನಾದರೂ ವಿಚಾರ ಹಂಚ್ಕೋಬೇಕು ಅನ್ನೋಂಗಿದ್ರೆ ಹೇಳಿಮ್ಮ. ಇಲ್ಲ, ಯಾರವ ಅದಾವ ಎಲ್ಲರಿಗೂ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯ. ಆಗ್ಲಿಮ್ಮ, ಆಗಲಿ, ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಓಕೆ, ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಿನ್ನೆ ಒಂದು ಕ್ರೀಡಾ ಸುದ್ದಿಯಲ್ಲಿ ಹೇಳೋದಾದರೆ, ಭಾರತ ತಂಡ ತನ್ನ ಮೊದಲೇ ಪಂದ್ಯವನ್ನು UAE ವಿರುದ್ಧ ಸುಲಭವಾಗಿ ಗೆಲ್ಲೋದ್ರ ಮೂಲಕ ತನ್ನ ಅಭಿಯಾನವನ್ನು ಆರಂಭಿಸಿದೆ. ಕೇವಲ 57 ರನ್ಗಳಿಗೆ ಆಲ್ಔಟ್ ಮಾಡಿ ಅದಾದ ನಂತರ ಕೇವಲ 4.3 ಓವರ್ಗಳಲ್ಲಿ 60 ರನ್ನನ್ನು ಗಳಿಸಿದೆ. ಕೇವಲ 1 ವಿಕೆಟ್ನ ಕಳೆದುಕೊಂಡು ಆ ಮೂಲಕ 9 ವಿಕೆಟ್ಗಳಿಂದ ಸುಲಭವಾಗಿ ಜಯ ಗಳಿಸಿದೆ. ಸೊ ಭಾರತ ತಂಡಕ್ಕೆ ಹಾರ್ದಿಕ ಅಭಿನಂದನೆಗಳು. ಹೀಗೆ ಏಷ್ಯಾ ಕಪ್ಪನ್ನು ಗೆಲ್ಲೋವರೆಗೂ ಅದರ ಅಭಿಯಾನ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಇಲ್ಲ ಸರ್, ರಾಗಿ ರೊಟ್ಟಿ ಸರ್. ರಾಗಿ ರೊಟ್ಟಿ, ಸೂಪರ್. ಕಾಂಬಿನೇಷನ್ ಏನಿದೆ ರಾಗಿ ರೊಟ್ಟಿಗೆ? ಮೆಣಕಾಯಿ ಪಲ್ಯ ಸರ್, ಆಮೇಲೆ ಬೀಟ್ರೂಟ್ ಪಲ್ಯ ಸರ್. ಬದನೆಕಾಯಿ ಪಲ್ಯ. ಓಕೆ, ಸೂಪರ್ ಸರ್, ಎಂಜಾಯ್ ಮಾಡಿ. ಪಲ್ಯ ಮತ್ತೆ ಬೀಟ್ರೂಟ್ ಪಲ್ಯ ಸರ್. ಓಕೆ ಓಕೆ, ಒಳ್ಳೇದಾಗಲಿ ಸರ್, ಎಂಜಾಯ್ ಮಾಡಿ. ಹೇಳಿ ಸರ್, ಯಾಕಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಒಂದು ಪ್ರಶ್ನೆ ಕೇಳ್ಬೋದು? ಸರ್. ಓಕೆ, ಒಂದು ಪ್ರಶ್ನೆ ಕೇಳ್ತೀನಿ. ಸರ್. ನಟಿ ಕಲ್ಪನಾ ಯಾವ ಹೆಸರಿನಿಂದ ಸುಪ್ರಸಿದ್ಧರು ಅಂತ? ಹಾಂ ಸರ್. ಆಪ್ಷನ್ ಬಂದು ಮಿನುಗುತ್ತಾರೆ, ಕನ್ನಡದ ಕಣ್ಮಣಿ, ಸರ್, ಅಭಿನಯ ಶಾರದೆ, ಮೋಹಕ ತಾರೆ. ಮಿನುಗುತ್ತಾರೆನಾ? ಯಾಕೆ ಅವ್ರಿಗೆ ಮಿನುಗುತ್ತಾರೆ ಅಂತ ಹೇಳ್ತಿದ್ರು ಗೊತ್ತಿದ್ಯಾ? ಅದು ಗೊತ್ತಿಲ್ಲ ಸರ್, ಒಟ್ಟು ಉತ್ತರ ಗೊತ್ತು. ಹೌದಾ? ಕಲ್ಪನಾ ಯಾರು ಅಂತ ಗೊತ್ತಾ? ಸರ್, ಕಲ್ಪನಾ ಅವ್ರು ಯಾರು ಅಂತ ಗೊತ್ತಾ ತಮ್ಗೆ? ಗೊತ್ತು ಸರ್, ಗೊತ್ತು ಸರ್. ಯಾರು? ಬಂದಿ ನಾನು ನೋಡ್ದೆ ಅಂತಾರಲ್ಲ ಸರ್, ಅವ್ರ ಸರ್. ನಾನು ಬಂದಿ ನಾನು ನೋಡ್ದೆ ಸರ್, ಬಂದಿರ ಸರ್. ಓಕೆ ಓಕೆ ಓಕೆ, ಡೈಲಾಗ್ ನೋಡಿ ಸರ್. ಅವ್ರ ಫಿಲಮ್ಗಳೆಲ್ಲ ನೋಡಿದ್ದೀರಾ? ಹೌದು ಸರ್. ಈ ಡೈಲಾಗ್ ಹೊಡೆದಲ್ಲ ಸರ್, ಕೇಳಿಲ್ವಾ? ಕೇಳಿದೆ, ಚೆನ್ನಾಗಿತ್ತು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ಮೆನುಗುತ್ತಾರೆ ಸರಿಯಾಗಿರ್ತಕ್ಕಂಥ ಉತ್ತರ. ಅವ್ರಿಗೆ ಮೆನುಗುತ್ತಾರೆ ಕಲ್ಪನಾ ಅಂತಲೇ ಹೆಸರಿಟ್ಟಿದ್ರು ಅಲ್ವಾ? ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ, ನಮಸ್ಕಾರ. ಜೈ ಶ್ರೀರಾಮ್ ಸರ್. ಥ್ಯಾಂಕ್ ಯು ಸರ್, ಜೈ ಶ್ರೀರಾಮ್. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗ್ತೀನಿ. ಬಾಯಿಂದ ಊದಿ ನುಡಿಸಲಾಗುವ ಸಂಗೀತ ಸಾಧನ ಯಾವುದು ಅಂಥೇಳಿ. ಈ 4 ಆಪ್ಷನ್ಸ್ಗಳಲ್ಲಿ ಬಾಯಿಂದ ನುಡಿಸ್ಬಿಟ್ಟು ಇನ್ನೂ ಒಂದು ಸಂಗೀತವನ್ನು ಹೊರಗಡೆ ತರ್ತಕ್ಕಂಥ ಒಂದು ಸಾಧನ ಯಾವುದು ಅಂತ ನೀವು ಹೇಳಬೇಕು. ತಬಲಾ, ನಾದಸ್ವರ,
ಪಿಟೀಲು, ಗಿಟಾರ್ ಈ 4ರಲ್ಲಿ ಬಾಯಿಂದ ಊತ್ತ ಸಂಗೀತವನ್ನು ಹೊರಹೊಮ್ಮಿಸ್ತಕ್ಕಂಥ ಸಾಧನ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ನೋಡೋಣ, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಪಿತೃಪಕ್ಷದ ಬಗ್ಗೆ 1-2 ಸಾಲುಗಳನ್ನು ಮತ್ತೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕರೆ ಬರ್ತಾ ಇದೆ, ಅದರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯಿತಾ? ಇಲ್ರಿ ಸರ್, ಎಲ್ಲ ಮಾಡ್ಬೋದು ಸರ್. ನಿಮ್ದು? ನಂದು ಕೂಡ ಆಗಬೇಕಮ್ಮ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇವತ್ತು ಮೆಂತೆ ಪಲಾವ್ ಸರ್ ಇವತ್ತು. ಅದೇ ಸರ್, ಫೋಟೋ ಕಳಿಸಿದ್ವಿ ನಮ್ಮ ಅದೇ ಇನ್ನೊಬ್ರದ್ದು ವೆಡ್ಡಿಂಗ್ ಆನಿವರ್ಸರಿ 5ನೇ ವರ್ಷದ್ದು. ಪೂಜಾ ಪ್ರಮೋದ್ ಅಂತ ಹೇಳಿ. ಪೂಜಾ ಪ್ರಮೋದ್ ಅಂತನಾ? ಅವ್ರದ್ದು. ಆಮೇಲೆ ಇನ್ನೊಬ್ರದ್ದು ಹುಟ್ಟಿದಪ್ಪ ಯಶೋಧ ಅಂತ ಹೇಳಿ, ಹುಟ್ಟಿದಪ್ಪ ವಿಕ್ಕಿ. 2 ಫೋಟೋ ಕಳಿಸಿದ್ವಿ ನೋಡ್ರಿ ಸರ್. ಓಕೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ ಅಮ್ಮ ಫೋಟೋ. ಕಾರ್ಯಕ್ರಮ ನೋಡ್ತಾ ಇರಿ. ಹೌದೇನ್ರಿ ಸರ್? ಬರ್ತಾ ಇದೆ ನೋಡಿ, 1 ಫೋಟೋ ಬರ್ತಾ ಇದೆ. ಬಂತಲ್ರಿ ಸರ್? ಹೌದು ಬಂತು. ಇದೆ ಹಾಕಿದಿದ್ದಪ್ಪ ಅವ್ರ ಮನೆಯವರು. ಓಕೆ, ಅವರಿಬ್ಬರಿಗೂ ಕೂಡ ನಮ್ಮ ಫ್ರೆಂಡ್ ಮಗಳು ಪ್ರಭಾ ಅಂತ ಹೇಳಿ. ಪ್ರಭಾ. ಓಕೆ, ನಾವ್ ಇದ್ದಲ್ರಿ ಸಿಗ 2 ದಿವಸ ಊರ್ಗ್ ಹೋಗಿದ್ವಿ. ರಾತ್ರಿ ನಿನ್ನೆ ಬಂದ್ವಾ ಹಾಕಿದೀವಿ ಮಧ್ಯಾಹ್ನ. ಅವ್ರು ಅದೇ ಇನ್ನೊಂದು ಪಾಪು ಎತ್ಕೊಂಡ ತಾಯಮ್ಮ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ 5ನೇ ವರ್ಷದ್ದು. ಓಕೆ ಅಮ್ಮ, ಒಳ್ಳೆಯದಾಗಲಿ. ಅವ್ರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಹೀಗೆ ನಗ್ನಗ್ತಾ ಸಂತೋಷವಾಗಿ ಬಾಳೋ ಹಾಗೆ ನೋಡ್ಕೊಳ್ಳಿ ಅಂತ ಕೇಳ್ತೀನಿ. ಇನ್ನೊಂದು ಪಾಪು ಎತ್ಕೊಂಡದೊಂದು ಕಳಿಸಿದ್ವಿ. ಪಾಪು ಎತ್ಕೊಂಡಿರೋದೊಂದು ಕಳಿಸಿದ್ದೀರಾ? ನೋಡ್ತಾರಮ್ಮ, ಅದನ್ನು ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದೇ ಫೋಟೋನಾ? ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಅಮ್ಮ, ಇವ್ರದ್ದು ಒಳ್ಳೆಯದಾಗಲಿ. 5ನೇ ವರ್ಷದ್ದು ವೆಡ್ಡಿಂಗ್ ಆನಿವರ್ಸರಿ. ಅವ್ರದ್ದು ಹುಟ್ಟಿದಪ್ಪ ಅವಳು ಹಾಕಿದ್ದು ಹುಡುಗಿದು ಯಶೋಧ ಅಂತ ಹೇಳಿ. ಹೌದಾ? ಓಕೆ ಓಕೆ, ಒಳ್ಳೆಯದಾಗಲಿ ಅಮ್ಮ. ಯಶೋಧ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಈ ದಂಪತಿಗಳಿಗೆ 5ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಇಬ್ರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಅಂತ ಕೇಳ್ಕೊಳ್ತೀನಿಮ್ಮ. ಒಂದು ಪ್ರಶ್ನೆ ಕೇಳ್ಬೋದಮ್ಮ? ಕೇಳಿ ಸರ್, ಬಂದು ಹೇಳ್ತೀನಿ. ಟಿವಿ ಪರದೆ ಮೇಲೆ ಪ್ರಶ್ನೆ ಪ್ರಸಾರ ಆಗ್ತಾ ಇದೆ. ಹೌದ್ರಾ? ಈಗ ತಾನೇ ಕೇಳಿದೆ, ಇನ್ನೊಮ್ಮೆ ಕೇಳ್ತೀನಿ. ಬಾಯಿಯಿಂದ ಊದಿ ಸಂಗೀತವನ್ನ ಹೊರಹೊಮ್ಮಿಸ್ತಕ್ಕಂಥ ಸಾಧನ ಯಾವುದು ಈ 4ರಲ್ಲಿ ಅಂತ? ತಬಲಾ, ನಾದಸ್ವರ, ಪಿಟೀಲು, ಗಿಟಾರ್. ತಬಲಾ ಅಲ್ಲ, ನಾದಸ್ವರ. ನಾದಸ್ವರನಾ? ನಾದಸ್ವರ ಅನ್ಕೊಂಡಿ ನನಗೆ ಅದು ಗೊತ್ತಿಲ್ಲ. ಅದು ಬಿಟ್ರೆ ತಬಲಾ, ಇಲ್ಲಾಂದ್ರೆ ಗಿಟಾರ್. ನಾನು ಕೇಳ್ತಾ ಇರ್ತಕ್ಕಂಥದ್ದು ಬಾಯಿಯಿಂದ ನುಡಿಸಿ ಸಂಗೀತವನ್ನು ಹೊರಹೊಮ್ಮಿಸ್ತಕ್ಕಂಥದ್ದು ಯಾವುದು ಅಂತ. ಬಾಯಿಂದ ನುಡ್ಸೋದು. ಅದರಿಂದ ಸಂಗೀತ ಬರುತ್ತೆ. ಅದರಲ್ಲಿ ಈ 4ರಲ್ಲಿ ಯಾವ್ದು ಸಾಧನ ಅಂತ? ಅದೇ ಸರ್, ಅದು ಗಿಟಾರ್ ಇರಬೇಕು. ಆಯ್ತಮ್ಮ, ಓಕೆ. ಹೇಳಿ, ಯಾವ್ದಾದ್ರು ಹೊಸ ರೆಸಿಪಿ ಹೇಳ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ರೆಸಿಪಿ ಅಂತಂದ್ರೆ ಸರ್, ಇದು ಆಲೂಗಡ್ಡೆದು ಮೊಸರು ಸಾಸು ಅಂತ ಹೇಳ್ಕೊಡ್ತೀನಿ ನೋಡಿ ಅಷ್ಟೇ. ಆಲೂಗಡ್ಡೆದು ಮೊಸರು ಸಾರಾ? ಮೊಸರು ಸಾಸು ಅಂತೆ, ಮೊಸರು ಸಾಸು ಮಾಡಿ ಹೇಳ್ಕೊಡಿ. ಅದು ಹೆಂಗೆ? ಆಲೂಗಡ್ಡೆದು ಮೊಸರು ಸಾಸು ಅಂತ ಹೇಳಿ. ಓಕೆ, ಹೇಳಿ ಅದು ಹೆಂಗ್ ಮಾಡ್ತಾರೆ? ಇದು ಆಲೂಗಡ್ಡೆ ಬೇಯಿಸೋದು. ಆಯ್ತು. ಇದು ಹಸಿಮೆಣಸಿನಕಾಯಿ ಇರ್ತಲ್ಲ, ಎಣ್ಣೆಗೆ ಒಂದೆಲ್ಲ ಹುರ್ಕೊಳ್ಳೋದು ಸ್ವಲ್ಪ ಎಣ್ಣೆಗೆ. ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಸಾಸಿವೆ ಕಾಳು ಬಾಳ ಹಾಕೋದು ಸ್ವಲ್ಪ. ಅವನ್ನ ಅದೆಲ್ಲ ರುಬ್ಬಿ, ಒಂದ್ ಸ್ವಲ್ಪ ಕೊಬ್ಬರಿ, ಅದೆಲ್ಲ ರುಬ್ಬಿ ಅದು ಒಗ್ಗರಣೆಗೆ ಹಾಕೊಂಡು, ಮೊಸರು ಇರ್ತಲ್ರಿ ಸರ್, ಮೊಸರು ಆಲೂಗಡ್ಡೆ ಇರ್ತಾವಲ್ಲ, ಆಲೂಗಡ್ಡೆ ಎಲ್ಲ ಬೇಯಿಸಿದಿರ್ತಲ್ಲ, ಅದ್ ಮ್ಯಾಶ್ ಮಾಡಿ ತಿಕ್ಕಿ ಮೊಸರೊಳಗೆ ಹಾಕೊಂಡು, ಅದನ್ನು ಕೊಬ್ಬರಿ ಇದು ಒಂದ್ ಸ್ವಲ್ಪ ಜೀರಿಗೆ ಎಲ್ಲ ರುಬ್ಬಿ ಹಾಕ್ತಿವಲ್ಲ, ಹಸಿಮೆಣಸಿನಕಾಯಿ ಇದು ಎಲ್ಲ, ಅದನ್ನ ಒಗ್ಗರಣೆಗೆ ಅದ್ರಾಗ ಹಾಕಿ ಕಲ್ಸಿದ್ರೆ ಅಲ್ಲಿ ಅನ್ನಕ್ಕೂ ಮುದ್ದಿಗೂ ಎಲ್ಲದಕ್ಕೂ ಚೆನ್ನಾಗತ್ತ ಸರ್. ಇದು ಸಾಂಬಾರ್ ಆಗತ್ತಾ, ಪಲ್ಯ ಆಗತ್ತಾ? ಏನ್ ಸರ್? ಇದು ಗಟ್ಟಿ ಪಲ್ಯ ತರ ಆಗತ್ತಾ ಅಥವಾ ಸಾಂಬಾರ್ ತರ? ಅಂದ್ರೆ ನಾರ್ಮಲ್ ಸಾಂಬಾರ್ ತರನು ಇರ್ತತಿ, ಮುದ್ದಿಗೆ ಬರುತ್ತೆ, ಅನ್ನಕ್ಕೂ ಬರ್ತತಿ. ಓ, ಮುದ್ದೆ ಅನ್ನ ಎರಡಕ್ಕೂ ಯೂಸ್ ಮಾಡಬಹುದು. ಎರಡಕ್ಕೂ ಬರ್ತತಿ. ಅಂದ್ರೆ ತುಂಬಾ ತೆಳ್ಳಗಲ್ಲ, ತುಂಬಾ ಗಟ್ಟಿಗೂ ಅಲ್ಲ. ನಾರ್ಮಲ್ ಚೆನ್ನಾಗೇ ಮಾಡ್ಬೋದು. ಹಂಗೆ ಒಂದ್ ಸ್ವಲ್ಪ ಅದ್ರೊಳಗೆ ಮ್ಯಾಶ್ ಮಾಡಿ ಆಲೂಗಡ್ಡೆ ಅವೆಲ್ಲ ಹಾಕಿ ಮ್ಯಾಶ್ ಮಾಡಿ ಇಟ್ಬಿಟ್ರೆ ಆಡ್ಸೋದು. ಏನಂತಾರೆ ಇದಕ್ಕೆ? ಮೊಸರು ಸಾಸು ಅಂತ. ಆಲೂಗಡ್ಡೆ ಮೊಸರು ಸಾಸು ಅಂತನಾ? ಓಕೆ ಓಕೆ.
ಆಗ್ಲಿಮ್ಮ, ಯಾರಾದರೂ ವೀಕ್ಷಕರು ಒಂದೇ ಥರದ ಅನ್ನ ಸಾಂಬಾರು ತಿಂದು ಬೇಜಾರಾಗಿತ್ತು ಅಂದರೆ ಆಲೂಗಡ್ಡೆ ಹಾಕಿ ಮೊಸರು ಹಾಕಿ ಅದೆಲ್ಲ ರುಬ್ಬಿ ಒಗ್ಗರಣೆ ಹಾಕಿ ಬಿಟ್ರೆ ಬಹಳ ಚೆನ್ನಾಗಿರ್ತದೆ ಸರ್. ಓಕೆ, ಹಾಲು ಮೊಸರು ಸಾಸ್ನ ಯೂಸ್ ಮಾಡಿ ಟ್ರೈ ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಮ್ಮ ಎಲ್ಲರ ಹತ್ರ. ಹ್ಞೂ ಸರ್. ಸರ್ ತಿಂಡಿ ಸರ್ ನಿಮ್ದು? ತಿಂಡಿ ಇಲ್ಲಮ್ಮ, ಮಾಡ್ಬೇಕು ಇನ್ಮೇಲೆ. ಹೌದೇನು ಸರ್? ಬರ್ರಿ ಸರ್, ಮೆಂತೆ ಪಲಾವು ಚಿದಾನ ಸರ್ ನೀವು ತಿನ್ರಿ. ಮೆಂತೆ ಪಲಾವ? ಆಗಲಿ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇವತ್ತು ಮೆಂತೆ ಪಲಾವ್ ಆಗಲಿ. ನಾಳೆ ಏನು ಮಾಡಕ್ಕಾಗಲ್ಲ, ನಾವು ಊರಿಗೆ ಹೋಗ್ತೀವಿ. ಹ್ಞೂ ನಮ್ಮ ಚಿಕ್ಕಮ್ಮರ್ದೊಂದು ಇದೈತೆ ಸರ್. ಓಕೆ. ಅದೇ ಒಬ್ರು ತೀರ್ಕೊಂಡಿದ್ರಲ್ಲ ಅವ್ರದ್ದೊಂದು ಸ್ವಲ್ಪ, ಹಾಂ ಅಲ್ಲಿಗೆ ಹೋಗ್ಬೇಕು. ನಾಳೆ 13 ಸರ್. ಹ್ಞೂ ಅಲ್ಲಿಗೆ ಹೋಗ್ಬೇಕು. ಆಗ್ಲಿಮ್ಮ, ಒಳ್ಳೇದಾಗ್ಲಿಮ್ಮ. ಫೋಟೋ ಪ್ರಸಾರ ಆಗಿದೆ, ಸಾಯಂಕಾಲ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಹೇಳಿ 6 ಗಂಟೆಯಿಂದ 7 ಗಂಟೆ ಮೇಲೆ ಪ್ರಸಾರ ಆಗುತ್ತೆ. ಹ್ಞೂ ಸರ್, ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಅಮ್ಮ, ನಮಸ್ತೆ. ಹ್ಞೂ ಸರ್. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, 8 ತಿಂಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಒಂದರಲ್ಲೇ 56 ಸೈಬರ್ ಕೇಸ್ಗಳು ಪತ್ತೆ ಆಗಿದ್ದಾವಂತೆ. ಸೈಬರ್ ಕೇಸ್ ಅಂದರೆ ನಿಮಗೆ ಗೊತ್ತಿದ್ದೇ ಇರುತ್ತೆ, ಯಾರೋ ಒಬ್ಬರು ಕಾಲ್ ಮಾಡ್ತಾರೆ, ಇದರಲ್ಲಿ ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ ಇಷ್ಟು ಲಾಭ ಆಗುತ್ತೆ, ಇಲ್ಲ ಈ ಲಿಂಕನ್ನು ಕ್ಲಿಕ್ ಮಾಡಿಬಿಡಿ ನಿಮಗೆ ಈ ಪ್ರೈಸ್ ಬಂದಿದೆ, ಹೀಗೆ ಏನೋ ಒಂದು ಹೇಳ್ಕೊಂಬಿಟ್ಟು ಒಂದು ಲಿಂಕನ್ನು ಕಳಿಸ್ಬಿಡ್ತಾರೆ. ಇತ್ತೀಚೆಗೆ ಈ ಒಂದು ಟ್ರಾಫಿಕ್ದು ಚಲನ್ ಅಂತ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರು ಕೂಡ ಸಾಕಷ್ಟು. ಅದ್ರ ಜೊತೆಗೆ ಈ PMKVY ಅಂದರೆ ಪ್ರಧಾನಮಂತ್ರಿ ವಿಕಾಸ್ ಯೋಜನೆದಂಥ ಒಂದು ಆ್ಯಪ್ ಬರ್ತಾ ಇದೆ. ಇನ್ನೊಂದು ಕರೆ ಬರ್ತಿದ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಹಲೋ, ಹೇಳಿಮ್ಮ, ತಮ್ಮ ಹೆಸರು? ವಸಂತ ಅಂತ. ವಸಂತ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲ ಅಂದರೆ ಕಾಲ್ ಕಟ್ ಆಗಿಬಿಡುತ್ತೆ ಇವಾಗ. ಹೌದಾ, ರಿಮೋಟ್ ಕೊಡ್ರಿ. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆಯಿಂದಾನೆ. ದಾವಣಗೆರೆಯಿಂದ. ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಹಾ, ಇಲ್ಲ ಯಾರಿಗೂ ಹೇಳೋದಿಲ್ಲ, ಹಂಗೆ ಮಾಡಿದ್ವಿ ನಿಮ್ ಜೊತೆ ಮಾತಾಡಕ್ಕಂತ. ಓಕೆಮ್ಮ, ನಿಮಗೆ ಶುಭೋದಯ. ತಿಂಡಿ ಆಯ್ತಾ? ಹಾ, ತಿಂಡಿ ಆಯ್ತು. ನಿಮ್ದು? ಇಲ್ಲಮ್ಮ, ಮಾಡಬೇಕು. ಏನು ತಿಂಡಿ ತಿಂದ್ರಿ? ನಾವು ಅವಲಕ್ಕಿ. ಅವಲಕ್ಕಿ. ಓಕೆ. ದಸರಾ ಹಬ್ಬ ಹೇಗೆ ಪ್ಲಾನ್ ಮಾಡ್ತಾ ಇದ್ದೀರಿ? ಸೆಲೆಬ್ರೇಟ್ ಮಾಡ್ತೀರಾ ದಸರಾ ಹಬ್ಬನ? ಹಾ, ಮನೆಗೆಲ್ಲ ಪೂಜೆ ಮಾಡ್ತೀವಿ. ಆಟೋ ಬೈಕ್ ಇದಾವೆ, ಎಲ್ಲ ಪೂಜೆ ಮಾಡ್ತೀವಿ. ಸೊ ಎಲ್ಲ ಥರದ ಆಯುಧ ಪೂಜೆಗಳನ್ನ ಮಾಡ್ತೀರಿ? ಹಾ, ಎಲ್ಲ ತರದ ಮಾಡ್ತೀವಿ. ಓಕೆಮ್ಮ, ಒಳ್ಳೆಯದಾಗಲಿ. ಅಡ್ವಾನ್ಸ್ ಆಗಿ ನಿಮಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ ರೀ. ಧನ್ಯವಾದಗಳು. ಸೊ ಹಬ್ಬವನ್ನು ಗ್ರ್ಯಾಂಡಾಗಿ ಮಾಡಿ. ಗಣಪತಿ ಎಲ್ಲ ಆಯ್ತಾ ಬಿಟ್ಟು ನಿಮ್ಮ ರಸ್ತೆಯಲ್ಲಿ, ನಿಮ್ಮ ಓಣಿಲಿ? ಓಣೆಲೆಲ್ಲ ಆಯ್ತು ಹಬ್ಬ. ಓಕೆ, ಒಳ್ಳೆಯದಾಗಲಿ ಅಮ್ಮ. ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿನಾರು ಇದೆಯಾ? ಯಾರಿಗಿಲ್ಲ ರೀ. ಓಕೆ. ಸೊ ನೀವು ಮಾಡ್ತಕ್ಕಂಥ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಅಡುಗೆ ಇದ್ರೆ ನಮ್ಮ ಜೊತೆ ಹೇಳ್ತೀರಾ? ಯಾವ್ದಿಲ್ಲ ರೀ. ಓಕೆ, ಒಳ್ಳೆಯದಾಗಲಿ ಅಮ್ಮ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ ಅಮ್ಮ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಪೊಲೀಸ್ನವರು ಪದೇ ಎಚ್ಚರಿಕೆಯನ್ನು ಕೊಡ್ತಾನೇ ಇರ್ತಾರೆ, ಆದರೂ ಕೂಡ ನಾವು ತಿದ್ಕೊಳಲ್ಲ. 8 ತಿಂಗಳಲ್ಲಿ 56ಕ್ಕಿಂತ ಹೆಚ್ಚು ಸೈಬರ್ ಕೇಸ್ ಆಗಿದೆ. ಹೆಚ್ಚು ಕಡಿಮೆ 1 ಕೋಟಿಗಿಂತ ಹೆಚ್ಚು ವಂಚನೆ ಆಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ದಯವಿಟ್ಟು ಹುಷಾರಾಗಿರಿ. ಯಾರಾದರೂ ಕರೆ ಮಾಡಿ ನಾವು ಬ್ಯಾಂಕ್ನವರು OTP ಕೊಡಿ, ನಿಮ್ಮ ಕಾರ್ಡ್ ಎಕ್ಸ್ಪೈರಿ ಆಗಿದೆ, ನಿಮ್ಮ ಕಾರ್ಡ್ ಬ್ಲಾಕ್ ಆಗಿದೆ ಅಂದ ತಕ್ಷಣ OTP ಕೊಡೋಕ್ಕೆ ಹೋಗಬೇಡಿ. ಅಥವಾ ಯಾರಾದರೂ ನಿಮ್ಮ ಒಂದು ಇದಕ್ಕೆ ಹೆಲ್ಪ್ ಮಾಡ್ತೀವಿ, ಈ ಒಂದು ಲಿಂಕ್ ನಿಮಗೆ ಪ್ರೈಸ್ ಬಂದಿದೆ, ಇದನ್ನು ಬಿಡಿಸ್ಕೊಳ್ಳಿ ಅಂತೆಲ್ಲ ಲಿಂಕನ್ನು ಕಳಿಸಿದಾಗಲೂ ಕೂಡ ದಯವಿಟ್ಟು ಯಾವುದಂದ್ರೂ ಆ ಲಿಂಕನ್ನು ಒತ್ತಬೇಡಿ ಅಂತ ಕೇಳ್ಕೊಡ್ತೀನಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ಅದು ಆನ್ಸರ್ ನಾದಸ್ವರ ಸರ್. ಅದು ನಾದಸ್ವರನಾ? ಹೇಗೆ ನುಡಿಸ್ತಾರೆ ಅದನ್ನ, ನಾದಸ್ವರನ? ನೋಡಿದ್ದೀರಾ ನಾದಸ್ವರ? ನುಡಿಸ್ತಾರೆ ಸರ್ ಅದನ್ನ. ಬಾಯಿಂದನೇ ನುಡಿಸ್ತಾರಾ? ನೋಡಿದೀವಿ ಸರ್. ಓಕೆ. ಎಲ್ಲೆಲ್ಲಿ ನುಡಿಸ್ತಾರೆ ಅಂತ ಹೇಳ್ಬೋದಾ ಅದನ್ನ? ಏನ್ ಸರ್? ಎಲ್ಲಿ ನುಡಿಸ್ತಾರೆ ಅಂತ ಹೇಳ್ಬೋದಾ? ಇಲ್ಲಿ ಮದ್ವೆಯಲ್ಲಿ ಜಾಸ್ತಿ ಇದ್ ಮಾಡ್ತಾರೆ ಸರ್, ಪೂಜೆಯಲ್ಲಿ, ಮದ್ವೆಯಲ್ಲಿ. ಹೌದು, ಯಾವುದೇ ಒಂದು ಮಂಗಳ ಕಾರ್ಯಗಳಲ್ಲಿ ವಿಶೇಷವಾಗಿ ಈ ನಾದಸ್ವರ. ಹೌದು, ಈ ಗಣಪತಿ ಪ್ರತಿಷ್ಠಾಪನೆಗಳಲ್ಲಾಗಿರ್ಬೋದು, ಮನೆ ಓಪನಿಂಗ್ಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ, ನಾಮಕರಣ, ಉಪನಯನ, ಆ ಥರದ್ದೆಲ್ಲ ವಿಶೇಷವಾಗಿರ್ತಕ್ಕಂಥ ಪೂಜಾ ಕಾರ್ಯಕ್ರಮಗಳಲ್ಲಿ ಈ ನಾದಸ್ವರವನ್ನು ಬಳಸ್ತಾರೆ. ವಿಶೇಷವಾಗಿ ಸಾಕಷ್ಟು ಪ್ರೆಷರ್ ಹಾಕಬೇಕಾಗತ್ತೆ. ನಾವು ಅದನ್ನು ಎಂಜಾಯ್ ಮಾಡ್ತೀವಿ ಅಷ್ಟೇ, ಆದರೆ ಆ ನಾದಸ್ವರ ನುಡಿಸ್ತಕ್ಕಂಥವ್ರಿಗೆ ಗೊತ್ತು ಅದ್ರ ಕಷ್ಟ ಎಷ್ಟು ಅಂಥೇಳಿ. ಗಂಟ್ಲೆಲ್ಲ ನೋವು ಬಂದುಬಿಡುತ್ತೆ ಅವರಿಗೆ, ಅಷ್ಟೊಂದು ಕಷ್ಟ. ಹೌದು, ಎಷ್ಟೋ ಜನರು ಅನಾರೋಗ್ಯಕ್ಕೂ ಕೂಡ ತುತ್ತಾಗ್ಬಿಡ್ತಾರೆ ಅದರಿಂದ. ಸೊ ಹಾಗಾಗಿ ಅಂಥ ಒಂದು ಎಲ್ಲ ಯಾರೆಲ್ಲ ಆ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿರ್ತಾರೆ, ಅದರ ಬಗ್ಗೆ ಒಂದು
ಅದನ್ನೇ ವೃತ್ತಿಯಾಗಿ ತೊಗೊಂಡಿರ್ತಾರೆ. ಅವರೆಲ್ರಿಗೂ ಒಳ್ಳೆಯದಾಗಲಿ. ಹೌದು ಸರ್. ಅವ್ರಿಗೆಲ್ರಿಗೂ ನಾವು ಸ್ಮರಣೀಯರಾಗಿರಬೇಕು. ಯಾಕೆಂದರೆ ಎಲ್ರಿಗೂ ನಾವು ದುಡ್ಡು ಕೊಟ್ಟೆ ಕರೆಸಿರ್ತೀವಿ, ಅದು ಬೇರೆ ವಿಚಾರ. ಆದರೆ ಆ ಎಲ್ಲ ಶಕ್ತಿ ಮೀರಿ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ವಿಘ್ನ ಬರದೇ ಇರೋ ಹಾಗೆ ಆ 1 ಗಂಟೆ 2 ಗಂಟೆ ಕಾರ್ಯಕ್ರಮದಲ್ಲಿ ಆ ನಾದಸ್ವರ ನುಡಿಸೋದಿದೆಯಲ್ಲ, ಅದು ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ ಅಲ್ವಾ? ಸೊ ಅದರ 10ರಷ್ಟು ದುಡ್ಡು ಕೊಡ್ತೀವಿ ಅಂದ್ರೆ ನಮ್ಮ ಕೈಲಿ ಅದನ್ನು ನುಡ್ಸೋಕ್ಕಾಗಲ್ಲ. ಹಾಗಾಗಿ ಆ ನುಡಿಸ್ತಕ್ಕಂಥ ಕುಟುಂಬದವ್ರಿಗೆ ಒಳ್ಳೇದಾಗಬೇಕು, ಆ ನುಡಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ಶುಭ ಹಾರೈಸ್ತೇನೆ. ಧನ್ಯವಾದಗಳಮ್ಮ, ಸರಿ ಉತ್ತರ ಕೊಟ್ಟಿದ್ದಕ್ಕೆ. ಒಳ್ಳೇದಾಗಲಿ. ರಿಕ್ವೆಸ್ಟ್ ಇರ್ಲಿ ಸರ್, ಮತ್ತೊಂದು ಸರಿ ಮಾಡಿದ್ದೆ. ಇರಲಿ ತೊಂದರೆ ಇಲ್ಲ. ಧನ್ಯವಾದಗಳು. ಸರಿ ಸರ್. ಎಸ್ ವೀಕ್ಷಕರೇ, ಸೊ ಹುಷಾರಾಗಿರಿ ಅಂತಲೇ ನಾನು ಕೇಳ್ಕೊಳ್ತೀನಿ. ಈ ಫೈನಾನ್ಸ್ಗಳ ಹೆಸರಿನಲ್ಲಿ ಕಳಿಸ್ಬೋದು, ಬಜಾಜ್ ಫೈನಾನ್ಸು, ಆ ಫೈನಾನ್ಸ್, ಈ ಫೈನಾನ್ಸಿಂದ. ಸೊ ನಿಮ್ಮ ಕಡಿಮೆ ಏನೋ ರೇಟಲ್ಲಿ, ಇಂಟ್ರೆಸ್ಟಲ್ಲಿ ನಿಮಗೆ ಲೋನ್ ಕೊಡ್ತೀವಿ ಅಂಥೇಳಿ ಬೇರೆ ಬೇರೆ ರೀತಿಯಿಂದ ವಂಚನೆಗೆ ನೂರಾರು ದಾರಿಗಳನ್ನ ಕಂಡುಕೊಳ್ತಾರೆ. ನಿಮಗೊಂದು 1000 ರೂಪಾಯಿ ಗಿಫ್ಟ್ ಬಂದುಬಿಟ್ಟಿದೆ, ಅದನ್ನು ಬಿಡಿಸ್ಕೊಳ್ಳಿ ಅಂತಲೂ ಕಾಲ್ ಮಾಡ್ಬೋದು, ಅಥವಾ 10,000 ಬಂದಿದೆ ಅಂತ ಕಾಲ್ ಮಾಡ್ಬೋದು. ಇಲ್ಲ ಏನೋ ಒಂದು ಐಟಮ್ ಬಂದಿದೆ ಅಂತೇಳಿ, ಬೆಂಗಳೂರಲ್ಲಿ ಅದೇ ರೀತಿ ಆಗಿತ್ತು. ಸುಮ್ಮನೆ 15,000 ರೂಪಾಯಿ ಫೋನ್ ಕಳಿಸ್ಬಿಟ್ಟು ಈ ಎಲ್ಲ ಅದಕ್ಕೆ ಅವ್ರದ್ದು ಹಳೇದನ್ನೆಲ್ಲ ಅದಕ್ಕೆ ತೆಗೆದು ಎಲ್ಲ ಶಿಫ್ಟ್ ಮಾಡಿಕೊಂಡ್ರು ಹೊಸ ಫೋನಿಗೆ. ಅದನ್ನು ಆನ್ ಮಾಡ್ತಿದ್ದಾಗ ಇರೋ ಬರೋ OTP ಪಾಸ್ವರ್ಡ್ಸ್ಗಳೆಲ್ಲ ಅಲ್ಲಿ ಹೋಗ್ಬಿಟ್ಟು 3 ಕೋಟಿ ವಂಚನೆ ಆಯಿತು. ಮತ್ತು ಒನ್ ಆಫ್ ದ ಹೈಯೆಸ್ಟ್ ಓದಿರ್ತಕ್ಕಂಥವ್ರಿಗೆ ಈ ಥರ ತೊಂದರೆ ಆಯಿತು. ಇನ್ನೊಂದು ಕರೆ ಬರ್ತಿದ್ದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ವಿನೋದಮ್ಮ ಸರ್. ವಿನೋದಮ್ಮ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗಿಲ್ಲ ಸರ್, ಇವತ್ತೆಲ್ಲ ಯಾರ್ಯಾರು ಆಚರಿಸ್ಕೊಂತಿದಾರ ಎಲ್ಲರಿಗೂ ಶುಭೋದಯ. ಓಕೆ ಅಮ್ಮ, ಒಳ್ಳೇದಾಗಲಿ. ಯಾರೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೆ, ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡ್ರಿ ಸರ್. ಖಂಡಿತಮ್ಮ, ಖಂಡಿತ. ಗುರುರಾಯರು ಎಲ್ರಿಗೂ ಒಳ್ಳೇದನ್ನ ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ಸೊ ಗಣಪತಿ ಒಂದು ಉತ್ತರ ಹೇಳೋಣ ಅಂತ ಕಾಲ್ ಮಾಡಿದ್ವಿ ಸರ್, ದೌಡ್ ಉತ್ತರ ಕಾಲ್ ಸಿಗ್ಲಿಲ್ಲ. ಅದು ಕೊಳಲು ಆಗ್ಬೋದು, ಸನಾದಿ ಅಪ್ಪಣ್ಣನ ಪಿಕ್ಚರ್, ರಾಜ್ಕುಮಾರ್ ಯಾರ್ಯಾರು ನೋಡಿದಾರ ಅವ್ರು ಎಲ್ಲಾರ್ಗು ಗೊತ್ತು ಸರ್. ಅದು ನಾದಸ್ವರ, ಅದು ನುಡಿಸೋರ್ಗೆ ಗೊತ್ತು ಸರ್. ಅದು ಬಹಳ ಎಲ್ಲಾ ಕಲೆಗಿಂತ ಅದು ಬಹಳ ಹೆಚ್ಚಿನ ಕಲೆ ಸರ್. ಒಳಗಿಂದ ಬರ್ಬೇಕು, ಬಾಯೆಲ್ಲ ಎಷ್ಟು ನೋವಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತು ಪಾಪ ಅಲ್ವಾ? ಹೌದು ಸರ್, ಅದು ಒಂದು ಕಲೆ. ಅವ್ರು ಕಲ್ತಿರೋದು ಎಲ್ಲರಿಗೂ ಸಿಗಲ್ಲ ಅದು. ನಿಜ. ಕೆಲವು ಕುಟುಂಬಗಳಲ್ಲಿ ಅದಲ್ಲಿ ಅದನ್ನ ನುಡಿಸೋ ಒಂದು ಇದನ್ನ ಇಟ್ಕೊಂಡಿರ್ತಾರೆ. ಹೌದು ಸರ್. ಸೊ ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಅವ್ರ ಕುಟುಂಬಸ್ಥರು ಅದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ತಲಾಂತರದಿಂದ ಆ ಕೆಲವು ಕುಟುಂಬಗಳನ್ನ ಮಾತ್ರ ಆ ನಾದಸ್ವರವನ್ನ ಅವ್ರು ನುಡಿಸ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ತಬಲಾ ಆಗಿರ್ಬೋದು, ಆಮೇಲೆ ಪೆಟ್ಟಿಗೆ ಆಗಿರ್ಬೋದು, ಮತ್ತೆ ಇನ್ನೂ ಒಂದು ಯಾವುದೇ ಆಗಿರ್ಬೋದು, ಯಾರಾದ್ರೂ ಸಾಮಾನ್ಯ ಕಲಿತೀನಿ ಅಂತ ಹೋಗ್ಬೋದು. ಆದ್ರೆ ಇದು ಮಾತ್ರ ಸಾಧ್ಯನೇ ಇಲ್ಲ ಸರ್. ಅದು ಯಾರು ನುಡಿಸ್ಕೊಂತ ಬಂದಿರ್ತಾರೆ ಅವ್ರಿಗೆ ಮಾತ್ರ ಅದು ಒಲಿಯಕ್ ಸಾಧ್ಯ. ನಿಜ. ಅದಕ್ಕೆ ಹೇಳೋದು, ಸರಸ್ವತಿ ಎಲ್ರಿಗೂ ಒಲಿಯಲ್ಲ, ಒಲಿದ್ರೆ ಮಾತ್ರ ಕೈ ಬಿಡಲ್ಲ ಅಂತ ಹೇಳ್ತಾರಲ್ವಾ? ನಿಜ. ಸೊ ತುಂಬಾ ಕಷ್ಟವಾಗಿರ್ತಕ್ಕಂಥ ಕೆಲಸ. ಅದನ್ನೆಲ್ಲ ನಾವು ನುಡಿಸ್ತೀವಿ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಅಲ್ವಾ? ಅದು ಕಲೆ ಸುಮ್ನೆ ಯಾರಿಗೂ ಬರೋದಿಲ್ಲ ಸರ್. ಅದು ಅವ್ರವ್ರು ಇದಕ್ಕ ಹೊಲ್ದಿರ್ತಂತ ಸರಸ್ವತಿ ಯಾರ್ಯಾರು ಹೊಲಿಬೇಕಂತಿರ್ತಾಳೋ ಅವ್ರಿಗೆ ಮಾತ್ರ ಹೊಲ್ದಿರುತ್ತದು. ನಿಜ. ಹಾಡ ಆಗಿರ್ಬೋದು, ಬೇರೆ ಇನ್ನು ಯಾವುದೇ ಕಲೆಗಳು ಆಗಿರ್ಬೋದು, ಅವ್ರವ್ರಿಗೆ ಬಂದಿರೋದ್ರಿಂದ ಮಾತ್ರ ಅವ್ರು ಮಾಡಕ್ ಸಾಧ್ಯ. ಹೌದಮ್ಮ, ಬೇರೆ ಯಾರು ಮಾಡಕ್ ಆಗೋದಿಲ್ಲ ಸರ್. ಖಂಡಿತ. ಅದಕ್ಕೆ ರಂಗಾಯಣ ತರಬೇತಿಗಳಾಗಿರ್ಲಿ, ಈ ತರ ಒಂದು ತರಬೇತಿ ಶಿಬಿರಗಳನ್ನೆಲ್ಲ ಅಲ್ಲಿ ನಡೆಸೋ ಉದ್ದೇಶನೇ ಅದು. ಆ ಸಂಸ್ಕೃತಿ ಒಂದು ಅಳಿಬಾರ್ದು ಅಂತ ಹೇಳಿ. ಹೌದು ಸರ್. ಸನಾದಿ ಅಪ್ಪಣ್ಣ ಪಿಕ್ಚರ್ ಎಷ್ಟು ಸರಿ ನೋಡಿದ್ರು ಸಾಲದೆ. ಅದು ಅದೇ ಅಲ್ಲ, ಪೂರ್ತಿ ಪಿಕ್ಚರ್ ಮುಗಿಯವರೆಗೂ ಅದೇ ಅದು. ಹೌದು ಸರ್, ಭಾರಿ ಸಾಧನೆ ಅದು. ನಿಜ. ಅದರಲ್ಲಿ ಆ ಪಾತ್ರಗಳಿಗೆ ಜೀವ ತುಂಬಿರ್ತಕ್ಕಂಥ ಕಲಾವಿದರು ಹಾಗೆ ಇದ್ರು ಅಲ್ವಾ? ಹೌದು ಸರ್. ಅದೆಷ್ಟು ಭಕ್ತಿ, ಅದೆಷ್ಟು ತನ್ಮಯತೆ ಆ ಒಂದು ಪಾತ್ರದ ಬಗ್ಗೆ ಆಗಿರ್ಲಿ, ಆ ಒಂದು ಬರೀ ಆ ಒಂದು ಅದನ್ನ PP ಅಂತ ಏನು ಹೇಳ್ತಾರೆ, ಅದನ್ನ ನಾದಸ್ವರ ಅಂತ ಹೇಳ್ತಾರೆ, ಅದಕ್ಕೆ ಅವರು ನಮಸ್ಕಾರ ಮಾಡಿಬಿಟ್ಟು ಅದನ್ನ ಓದೋದಕ್ಕೆ ಶುರು ಮಾಡ್ತಾರೆ. ಅದನ್ನ ದೇವರು ಅಂತ ಪೂಜಿಸ್ತಾರೆ ಅವರಲ್ವಾ? ಹೌದು ಸರ್. ಹೌದೌದು. ಯಾವುದಕ್ಕೆ ಆಗಲಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಗೌರವ, ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನ ಅಂತಿರುತ್ತೆ. ನಾವು ತುಂಬ ಜನ ಅದನ್ನ ಮಿಸ್ಯೂಸ್ ಮಾಡ್ತಾ ಇರ್ತೀವಿ. ಅದು ತಪ್ಪು ಅನ್ನೋದು ನನ್ನ ಒಂದು ಭಾವನೆ. ಇಲ್ಲ ಸರ್, ಯಾವುದೇ ಆಗ್ಲಿ ತಪ್ಪು ಅಂತ ಯಾರು ಭಾವನೆ ಅದನ್ನ ಅನ್ನಕ್ಕೆ ಹೋಗ್ಬಾರ್ದು. ಅದು ಯಾರಿಗೂ ಸಿಗಲ್ಲ ಅದು ಸಾಧನೆ. ಅವ್ರವ್ರಿಗೆ ಹೊಲ್ದು ಬಂದಿರೋದು ಅದನ್ನ ಬೇರೆ ನಾವು ಮಾಡ್ತೀವಿ ಅಂತ ಸುಮ್ನೆ ಮಾಡ್ತೀವಿ ಅಂತ ಹೋದ್ರು ಅದು ಸಾಧ್ಯನೇ ಇಲ್ಲ. ನಿಜ. ಸರಸ್ವತಿ ಹೊಲ್ದಿರ್ತಾಳೆ, ಅವ್ರಿಗೆ ಅದನ್ನ ನಾವು ಗೌರವ ಕೊಡ್ಬೇಕು. ನಾವ್ ಮಾಡಕ್ ಆಗ್ಲಿಲ್ಲ ಅಂದ್ರು ಅದನ್ನ ಮಾಡೋರಿಗೆ, ನುಡಿಸೋವ್ರಿಗೆ, ಕಥೆ ಪುರಾಣಗಳೇ ಆಗಿರ್ಲಿ, ಭಜನೆಗಳೇ ಆಗಿರ್ಲಿ, ಬೇರೆ ಇನ್ನು ಯಾವ್ದೇ ಸಾಂಸ್ಕೃತಿಕ ಕಾರ್ಯಕ್ರಮ, ಭರತನಾಟ್ಯ ಆಗ್ಲಿ, ಯಾವ್ದೇ ಆಗ್ಲಿ, ಅದನ್ನ ನಾವು ಮಾಡ್ಲಿಲ್ಲ ಅಂದ್ರೂ ನೋಡಿ ಆದ್ರೂ ತೃಪ್ತಿ ಪಡ್ಬೇಕು. ಮಾಡೋರಿಗೆ ಖುಷಿ. ಖಂಡಿತ ಮಾಡೋರಿಗೆ ಒಂದು ಎಂಕರೇಜ್ಮೆಂಟ್ ಕೊಡಬೇಕು.
ಈ ದೇವಸ್ಥಾನಗಳಲ್ಲಿ ಶನಿ ಪುರಾಣ ಹೇಳ್ತಾ ಇರ್ತಾರೆ, ಅದು ಎಷ್ಟು ಅದ್ಭುತವಾಗಿ 2-3 ತಾಸು ಅಲ್ಲಿ ಕೂತಿರೋರಿಗೆ ಎಲ್ಲರನ್ನು ಮಂತ್ರಮುಗ್ಧರನ್ನು ಮಾಡಿಸಿರ್ತಾರೆ ಅಂತ ಹೇಳಿದ್ರೆ ಹೌದು ಸರ್. ನಿಜಕ್ಕೂ ಅದೊಂದು ದೊಡ್ಡ ಸಾಧನೆ. ಅವ್ರಿಗೆ ನಾವು ಎಷ್ಟು ಭಯ ಕೊಟ್ಟರು ಕಡಿಮೆನೆ. ಅವರ ಒಂದು ಕಲೆಗೆ ಅವ್ರು ಇದಕ್ಕೊಂದು ಬೆಲೆ ಕಟ್ಟಕ್ಕಾಗಲ್ಲ. ಹೌದು ಸರ್. ಈಗ ಯಾವುದೇ ಒಬ್ಬ ಗಾಯಕ 5-6 ಹಾಡುಗಳನ್ನ ಒಟ್ಟಿಗೆ ಹಾಡ್ತಾನೆ ಅಂದ್ರೆ ಅವ್ನು ಅದೆಷ್ಟು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿರ್ಬೇಕಲ್ವಾ. ಹೌದು. ಸೊ ಅಂಥ ಗಾಯಕರಿಗಾಗಲಿ, ಈ ಭರತನಾಟ್ಯ ಮಾಡ್ತಕ್ಕಂಥವ್ರಿಗೆ, ಈ ಒಂದು ಪುರಾಣಗಳು ನಡೆಸ್ತಕ್ಕಂಥವ್ರಿಗೆ, ಈ ನಾದಸ್ವರ ನುಡಿಸ್ತಕ್ಕಂಥವ್ರಿಗೆ, ಎಲ್ಲ ಕಲಾವಿದರಿಗೂ ನಾವು ಗೌರವಿಸ್ಬೇಕು, ಗೌರವ ಕೊಡ್ಬೇಕು ಸರ್. ದೇವ್ರು ಎಲ್ಲಾ ರೂಪದಲ್ಲಿ ಬರಲ್ಲ. ನಾವು ಇದು ದೇವ್ರು ಬಂದು ಇಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಈ ಊರಲ್ಲೇ ನಾವು ದೇವ್ರನ್ನ ಕಾಣ್ಬೇಕು. ಖಂಡಿತ ಖಂಡಿತ. ಅದನ್ನೆಲ್ಲ ಕಂಡ್ಕೊಂತ ಹೋದ್ರೆ ಇಂದು ಇವೆಲ್ಲ ಉಳಿತಾ ಇರ್ತವೆ. ನಮ್ಮ ಮಕ್ಕಳಿಗೆ ಆಗ್ಲಿ ಮೊಮ್ಮಕ್ಕಳಿಗೆ ಆಗ್ಲಿ ಅವನ್ನೆಲ್ಲ ಹೇಳ್ಕೊಟ್ಕಂತ ಹೋಗ್ಬೇಕು. ಖಂಡಿತ. ಅದಕ್ಕೆ ಅಲ್ವಮ್ಮ ಹೇಳೋದು ಕಲೆಯೇ ದೇವ್ರು ಅಂತ. ಕಲೆನೇ ದೇವ್ರು. ನಮ್ಮನೆಯವರು ಸುಮಾರು ಒಂದು 30-40 ವರ್ಷದಿಂದ ಶನಿ ಪುರಾಣ ಓದ್ತಾರ ಸರ್. ಪ್ರತಿದಿನ ರಾತ್ರಿ ಹೋದ್ರೆ ಬೆಳಗಿನ ತನಕ ಅದು ಒಂದು ಬುಕ್ ಮುಗಿರ್ತೈತಿ. ಅದು ಒಬ್ರು ಓದ್ತಿರ್ತಾರೆ, ಪಕ್ಕದಲ್ಲಿ ಒಬ್ರು ಒಡ್ಸಿ ಅದನ್ನ ಕಥೆ ಅರ್ಥಪೂರ್ಣವಾಗಿ ಕೇಳೋರ್ಗೆ ಹೇಳ್ತಾರೆ. ಶ್ರಾವಣದಲ್ಲಿ ಪ್ರತಿ ಶನಿವಾರ ಆಯ್ತು, ಶುಕ್ರವಾರ ರಾತ್ರಿ, ಶನಿವಾರ ಆಗ್ಲಿ ಅವ್ರು ಎಲ್ಲಿ ಕರೀತಾರ ಅಲ್ಲಿ ಹೋಗ್ತಿದಾರೆ ಸರ್. ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿದ್ದಾರೆ ಹಾರ್ಟ್ ಪ್ರಾಬ್ಲಮ್ ಇಂದ. ಒಂದು ಇಡೀ ರಾತ್ರಿ ಎಲ್ಲ ಬೇಕು ನೋಡ್ರಿ ಸರ್ ಶನಿ ಪುರಾಣ ಕಥೆ ಓದ್ಬೇಕಂದ್ರೆ. ಒಬ್ರು ಓದ್ತಿರ್ತಾರೆ, ಅದು ಒಂದೊಂದ್ ನುಡಿ ಹೇಳಿದ ತಕ್ಷಣ ಒಬ್ರು ಪಕ್ಕದಾಗಿದ್ದಾರೆ ಇನ್ನೊಬ್ರು ಒಡ್ಸಿ ಅದನ್ನ ಕಥೆ ಹೇಳ್ತಿರ್ತಾರೆ. ಈ ಕಥೆಯಲ್ಲಿ ಹಿಂಗಾಗಿದೆ, ಹಿಂಗ್ ಬಂದಿದೆ, ಇದನ್ನ ನೋಡ್ಬೇಕು. ಅದ್ರಲ್ಲಿ ನವಗ್ರಹಗಳು 9 ನವಗ್ರಹಗಳು ಮುಗಿಯೋವರೆಗೂ ಯಾರು ಕೂತಾರು ಆಚೆ ಈಚೆ ಹೋಗಲ್ಲ, ಬೇರೆ ಕಡೆ ಲಕ್ಷ್ಯ ಕೊಡಲ್ಲ. ಅದು ಶನಿಮಾತ್ಮಗ ಅಷ್ಟೇ ಎದರ್ತಾರೆ. ಹೌದು ಹೌದು. ಕರ್ಮಫಲದಾತ ಅಲ್ವಾ. ಕೊನೆಗೆ ಎಲ್ಲಾ ನಮ್ಮ ತಪ್ಪು ಒಪ್ಪುಗಳನ್ನ ಶಿಕ್ಷೆ ಕೊಟ್ಟಾದ ನಂತರ ಕ್ಷಮಿಸಿ ಸಂಪತ್ತನ್ನು ಕೊಟ್ಟೋಗೋನು ಅವನೇ ಅಲ್ವಾ. ಅವನೇ ತುಂಬಾ ಶಿಕ್ಷೆ ಕೊಡೋದು ಅವನೇ, ಆಮೇಲೆ ಸಂಪತ್ತುಗಳು ಕೊಟ್ಟು ಈ ತಪ್ಪಿಗೆ ಶಿಕ್ಷೆ ಅಂತ ಹೇಳಿ ಅದ್ರ ಪರಿಹಾರ ಮಾಡಿ ಎಲ್ಲಾ ಸಂಪತ್ತುಗಳು ಕೊಡೋದು ಅವನೇ ಶನಿ. ಅದೇ ಅದೇ ತುಂಬಾ ಜನರಿಗೆ ಶನೇಶ್ವರ ಅಂದ್ರೆ ಭಯ ಇದೆ. ಹೌದು ಸರ್, ಬಹಳ ಜನ ಭಯ ಬಿಡ್ತಾರೆ. ಭಕ್ತಿ ಆಗ್ಲಿ ಪ್ರೀತಿ ಆಗ್ಲಿ ಅವನ ಬಗ್ಗೆ ಬೆಳೆಸ್ಕೋಬೇಕು ನಾವು ಅಲ್ವಾ. ಶನೇಶ್ವರನ ಬಗ್ಗೆ ಶನೇಶ್ವರ ಯಾರಿಗೂ ಕಾಡೋದಿಲ್ಲ, ಕೇಡಕ್ಕೂ ಮಾಡೋದಿಲ್ಲ. ಹೌದು. ಏನು ಅದು ಶನೇಶ್ವರನ ಒಂದು ಗುಣ. ಯಾರೆಲ್ಲ ಕರ್ಮಗಳನ್ನ ಮಾಡಿದಾರೆ ಅವನಿಗೆ ಶಿಕ್ಷೆ ಕೊಡ್ಲಿಕ್ಕೋಸ್ಕರನೇ ಶನೇಶ್ವರ ಇರ್ತಕ್ಕಂಥದ್ದು. ಅದು ಯಾರು ತಪ್ಪು ಮಾಡಿರ್ತಾರ ತಪ್ಪನ್ನು ಅರಿವು ಮಾಡಕ್ಕೋಸ್ಕರ ಬರ್ತಿರ್ತಾನ ಅವ್ರ ಜೀವನದಲ್ಲಿ ಅಷ್ಟೇ. ಆ ತಪ್ಪುಗಳಿಗೆ ಶಿಕ್ಷೆ ಕೊಡೋದ್ರ ಮೂಲಕ ಒಂದು ಒಳ್ಳೆ ದಾರಿಯಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಕೊನೆಗೆ ಎಲ್ಲವನ್ನ ಕೊಟ್ಟು ಸಂಪತ್ತಾದಿಯಾಗಿ ಎಲ್ಲವನ್ನ ಕೊಟ್ಟು ಸುಖ ಜೀವನ ನಡೆಸೋದಕ್ಕೂ ಕೂಡ ದಾರಿಯನ್ನ ಕೊಡ್ತಾನೆ. ಹೌದು ಸರ್. ಇನ್ನೊಮ್ಮೆ ಯಾರು ಜೀವನದಲ್ಲಿ ತಪ್ಪು ಮಾಡಬಾರ್ದು. ಗೊತ್ತಿದ್ದು ಕೆಲವರು ತಪ್ಪು ಮಾಡಕ್ ಹೋಗ್ತಿರ್ತಾರೆ. ಆದ್ರೆ ಶನೇಶ್ವರನ್ ನೆನಪಿಸ್ಕೊಂಡ್ಬಿಟ್ರೆ ಯಾರು ತಪ್ಪು ಮಾಡಲ್ಲ ಅನ್ನೋದಕ್ಕೋಸ್ಕರ ಒಬ್ಬೊಬ್ರ ಜೀವನದಲ್ಲಿ ಒಂದೊಂದು ಟೈಮ್ ಬಂದು ಹೋಗ್ತಿರ್ತಾನೆ. ನಿಜ ನಿಜ ನಿಜ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಇನ್ನೊಂದು ವಿಚಾರವನ್ನ ಯಾವಾಗಾದ್ರೂ ನಿಮ್ ಜೊತೆ ಕೇಳ್ತೀನಿ. ಒಳ್ಳೇದಾಗ್ಲಿ ಅಮ್ಮ, ನಮಸ್ಕಾರ. ಸರಿ ಸರ್. ಒಂದು ಇದು ಒಂದು ಬಾವಿ ಉಂಟು, ನೀರುಂಟು, ಬಾವಿ ಅಲ್ಲ, ಮನೆ ಉಂಟು, ಬಾಗಿಲಿಲ್ಲ ಸರ್. ಅದು ಒಡಕು ತೆಂಗಿನಕಾಯಿನಾ? ಎಳ್ನೀರು ಸರ್. ತೆಂಗಿನಕಾಯಿ ಹತ್ರದಲ್ಲಿದ್ದೀರಾ? ನೀರುಂಟು ಬಾವಿ ಇಲ್ಲ ಅಂದ್ರೆ ಎಳ್ನೀರು, ಮನೆ ಉಂಟು ಬಾಗಿಲಿಲ್ಲ ಅಂದ್ರೆ ಎಳಗಾಯಿ ನೀರಿಗೆ ಎಲ್ಲಿ ಓಪನ್ ಆಗಿರಲ್ಲ. ಅದು ನಾವು ಓಪನ್ ಮಾಡಿದ್ಮೇಲೆ ಓಪನ್ ಆಗುತ್ತೆ ಅಷ್ಟೇ. ಹೌದು ಹೌದು, ಎಳನೀರು ಕರೆಕ್ಟ್. ಅಲ್ಲೇ ಹತ್ರದಲ್ಲಿ ಇದ್ರಲ್ಲ, ಅದಕ್ಕೆ ಹೇಳಿದ್ವಿ. ಓಕೆ ಓಕೆ ಅಮ್ಮ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿಮ್ಮ. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಪೊಲೀಸರು ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾಯಿದ್ದಾರೆ, ದಯವಿಟ್ಟು ಹುಷಾರಾಗಿರಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಒಂದು ಹೊಸ ಯಾತ್ರೆ ಶುರು ಮಾಡ್ತಾ ಇದ್ದಾರೆ, ದೀಕ್ಷಾ ಯಾತ್ರೆ ಅಂಥೇಳಿ. ಆನ್ಲೈನಲ್ಲಿ ನೋಂದಣಿ ಮಾಡ್ಕೋಬೇಕು. ಇದು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಂದು ಜನರಿಗೆ ಮಹಾರಾಷ್ಟ್ರದ ನಾಗ್ಪುರ ಅಂಬೇಡ್ಕರ್ ಭವನ್ಗೆ ಹೋಗಲಿಕ್ಕೆ ದೀಕ್ಷಾ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ಒಂದು ಕರೆ ಬರ್ತಿದ್ದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ಕಾರಪ್ಪ. ಅಮ್ಮ ನಮಸ್ತೆ ಅಮ್ಮ, ಹೇಳಿ. ಏನಿಲ್ಲಪ್ಪ, ನಿಮ್ ತಿಂಡಿ ಆತಪ್ಪ? ತಿಂಡಿ ಇಲ್ಲಮ್ಮ, ಮಾಡ್ಬೇಕು. ನಿಮ್ದಾಯ್ತಾ? ಆತಪ್ಪ, ರೊಟ್ಟಿ ಮಾಡ್ಕೊಂಡಿದೀವಿ ಇವತ್ತು. ಹೌದಮ್ಮ, ಆಗ್ಲಿಮ್ಮ. ಫೋಟೋ ಏನಾದ್ರು ಫೋಟೋ ಕಳಿಸಿದ್ದೀರಾ? ಫೋಟೋ ಮತ್ತೆ ಇದು 14ಕ್ಕೆ ಹಾಕಂದಲ್ಲಪ್ಪ, ಅಣ್ಣ ಬಂದ್ 15ಕ್ಕೆ ಐತಾ ಬರ್ತಡೆ. ಸರಿಮ್ಮ, ಸರಿ ಸರಿ. ಅದಕ್ಕ ಮತ್ತೆ ನಿನ್ನೆ ತೋರ್ಸಿಲ್ಲ, ಅವ್ರಿಗೆ ತೋರ್ಸೋಣ ಅಂದೆ. ಮತ್ತೆ ನಿನ್ನೆ ಇತ್ತ ಒಂದು ದೊಡ್ಡೊಂದು. ಇರ್ಲಿ, 14ನೇ ತಾರೀಕು 2 ಒಟ್ಟಿಗೆ ಕಳಿಸಿ, 2 ಒಟ್ಟಿಗೆ ಪ್ರಸಾರ ಮಾಡಿಸ್ತೀವಮ್ಮ. ಹೂನಪ್ಪಜ್ಜಿ. ಆಗ್ಲಿಮ್ಮ. ಮತ್ತೆ ಸ್ವಲ್ಪ ಅದು ಶರ್ಟ್ ಬಹಳ ಚೆನ್ನಾಗ್ ಕಾಣ್ತತಿ. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ ಇರ್ಲಿ, ಖಂಡಿತ ತೆಗಿಸ್ತೀನಿ. ನಮ್ಮ ಸೊಸೆಗೆ ಹೇಳಿ ದೃಷ್ಟಿ ತೆಗಿಸಪ್ಪ. ಆಗ್ಲಿಮ್ಮ ಆಗ್ಲಿಮ್ಮ, ನಮಸ್ತೆ ಅಮ್ಮ. ಚೆನ್ನಾಗ್ ಕಾಣ್ತದ ಅದು ಮೆರೂನ್ ಕಲರ್. ಹಾಮ್ಮ.
ಹೂನಪ್ಪಾಜಿ ಏನಿಲ್ಲ ಅಪ್ಪಾಜಿ ಅದ್ ಇದ್ರದ್ದು ಮೋಸ ಹೋಗಿದ್ರಿ ಹೇಳಕತ್ತಿದ್ರಲ್ಲ. ಹೌದಮ್ಮ ಹೌದು. ನನ್ ತಮ್ಮ ಪಾಪ ಬ್ಯಾಡಿಗ್ಯಾಗ ಖಾರ ಪುಡಿ ಮಿಷನ್ ಹೋಗತ್ತಪ್ಪಿ. ಹಾಂ ಅವ್ನಿಗೆ ಯಾರ ಹಿಂಗ ಆಧಾರ್ ಕಾರ್ಡ್ ಎಗುರ್ಸಿ ಹ್ಮ್ ಅವ್ರು ನೋಡಿದ್ರೆ ಯಾವ್ದೋ ಊರಾಗ ಇರ್ತಾರಂತಪ್ಪಾಜಿ ಅವ್ರು. ಹೌದೌದು. ಹ್ಮ್ ಈ ದೇಶದಲ್ಲೇ ಇರಲ್ಲ, ಕೆಲವೊಬ್ರು ಬೇರೆ ದೇಶದಿಂದ ಮೋಸ ಮಾಡ್ತಾರೆ. ಬೇರೆ ದೇಶದಾಗ ಕುತ್ಕೊಂಡು ಅವ್ನ್ದ ಅಕೌಂಟ್ನಾಗ 45,000 ರೂಪಾಯಿ ಐತಿ ಪಾಪ ನಮ್ ತಮ್ಮಂದು. ಆ 45,000 ದುಡಿಯಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಈ ಮೋಸ ಮಾಡ್ತಕ್ಕಂಥ ಒಂದು ಕ್ಷಣದಲ್ಲಿ ಎಗರಿಸ್ಬಿಡ್ತಾರೆ 45,000 ರೂಪಾಯಿನ. 45,000 ರೂಪಾಯಿ ಹೋಗ್ಬಿಡ್ತು. ಬಾಳ ಕಷ್ಟಪಟ್ಟು ದುಡ್ದು ಇಟ್ಕೊಂಡ್ಬಿಡ್ತದ ಪಾಪ ಖಾರ ಪುಡಿ ಇದ್ರಾಗ ಹೋಗಿ. ನೋಡ್ರಿ ದಿವಸ ಎಲ್ಲ ಆ ಖಾರದಲ್ಲಿ ಆ ಘಾಟ್ನಲ್ಲಿ ಕುತ್ಕೊಂಡು ಅವ್ರು ದುಡ್ದಿರ್ತಾರೆ 1 ರೂಪಾಯಿ ಕಷ್ಟಪಟ್ಟು. ನೋಡ್ರಿ ಈ ತರದರ ಮೋಸ ಮಾಡ್ತಕ್ಕಂಥವ್ರಿಗೆ 1 ನಿಮಿಷ ಸಾಕು ಮೋಸ ಮಾಡಕ್ಕಲ್ವಾ. ಅವನು 1 ರೂಪಾಯಿ ಖರ್ಚು ಮಾಡ್ಲಿಲ್ದಾನ 45,000 ರೂಪಾಯಿ ಮೋಸ ಹೋಗ್ಬಿಟ್ಟಾನ. ಬಹಳ ಬೇಜಾರಾಗತ್ತೆ. ಮನ್ಯಾಗ ಏನ್ ಹೇಳಿದ್ರು ಕೇಳಿಲ್ಲ, ಮಕ್ಳು ಹೇಳಿದ್ರು ಕೇಳಿಲ್ಲ. ಎಲ್ಲ 2 ಲಕ್ಷ ಬರ್ತತ್ರಿ ನಿಮಗೆ ಅಂತ ಹೇಳ್ಬಿಟ್ಟಾನ ಅವನು. ಹೌದು ಆತರ ಹೇಳ್ತಾರೆ, ಮೋಸ ಮಾಡ್ಬಿಡ್ತಾರಮ್ಮ. ಹ್ಞೂನಪ್ಪಾಜಿ. ಅವ್ರ ಮಾತಿಗೆ ಮರಳಾಗ್ಬಿಟ್ರೆ ಇರೋ ದುಡ್ಡೆಲ್ಲ ಕಳ್ಕೊಂಡ್ಬಿಡ್ತೀವಿ ನಾವು. ಈಗ ಸದ್ಯ ಬರೀ 45,000 ಇತ್ತು, ಅದು ಅಷ್ಟು ತಕೊಂಡಾರ ನೋಡು. ಪುಣ್ಯ, ಇನ್ನ ಜಾಸ್ತಿ ದುಡ್ಡು ಹೋಗ್ಲಿಲ್ವಲ್ಲ, ಓ ನಮ್ ಪುಣ್ಯ ಅಂತ ಅನ್ಕೋಬೇಕು. ಈ ಪಾಪ ಅವು ಬಡವ್ರಪ್ಪಿ ಮತ್ತ ಅದಿಷ್ಟು ದುಡ್ಡು ಇಟ್ಕೊಂಡು ಭಾರಿ ಕಷ್ಟ ಅದಿಷ್ಟು ದುಡಿಯಕ್ಕೂ. ಹೌದೌದು, ಖಂಡಿತ ಕಷ್ಟ ಆಗತ್ತೆ. 1,000 ರೂಪಾಯಿಗೂ ಉಳ್ಸೋಕೆ ಅದೆಷ್ಟು ಕಷ್ಟಪಟ್ಟಿರ್ತಾರೆ. ಹ್ಞೂನಪ್ಪಾಜಿ. ಆಗ್ಬಾರ್ದಮ್ಮ ಆ ರೀತಿ ಮೋಸ ಯಾರಿಗೂ ಆಗ್ಬಾರ್ದು. ನಾನು ಅದಕ್ಕೆ ಪದೇ ಹೇಳ್ತಾ ಇರ್ತೀನಿ, ದಯವಿಟ್ಟು ಯಾರಾದ್ರೂ ಪರಿಚಯ ಇಲ್ದಿರೋರು, ಗುರ್ತಿಲ್ದಿರೋರು OTP ಕೊಡಿ, ನಂಬರ್ ಕೊಡಿ, ಆಧಾರ್ ಕಾರ್ಡ್ ಕೊಡಿ ಅಂದ್ರೆ ಯಾವುದನ್ನು ಕೊಡಬೇಡಿ. ಆ ಲಿಂಕ್ ಕ್ಲಿಕ್ ಮಾಡಿ ಅಂದ್ರೆ ಯಾವ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಅಂತ ನಾನು ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ. ಹ್ಞೂನಪ್ಪಾಜಿ. ನಮಗೆ ಮೊಮ್ಮಕ್ಳೆಲ್ಲ ಹೇಳ್ಕೊಡ್ತಾರೆ, ಏನಾರು ಬಂದ್ರು ಒತ್ತು ಬಣ್ಣ ನೀನು ಅಂತ ಹೇಳಿ ಸಾಲಿಗೆ ಹೋಗ್ಬೇಕಾರ. ಹೌದಮ್ಮ, ದಯವಿಟ್ಟು ಯಾವ ಫೋನ್ ರಿಸೀವ್ ಮಾಡಿದಾಗಲೂ ಕೂಡ ಯಾರಾದರೂ ಆ ನಂಬರ್ ಒತ್ತಿ, ಈ ನಂಬರ್ ಒತ್ತಿ, OTP ಹೇಳಿ, ನಿಮ್ಮ ಕಾರ್ಡ್ ನಂಬರ್ ಹೇಳಿ ಅಂದ್ರೆ ಯಾರು ನಂಬರ್ ಕೊಡಬೇಡಿಮ್ಮ. ನಮಗೆ ಒಂದ್ಸಲ ನಿಮ್ ಅಂಕಲಿಗೆ ಹಂಗ ಮಾಡಿದ್ರಪ್ಪಾಜಿ. ಗಡ ಹೇಳ್ರಿ, ಅವ್ನ 4 ನಂಬರ್ ಎಷ್ಟೊತ್ ಮಾಡ್ತೀರಿ ಹೇಳಕ್ಕ ಅಂತ ಜೋರ್ ಮಾಡನಪ್ಪಿ ಅವ್ನ. ಮಾಡ್ತಾರೆ ಮೋಸ. ಆಮೇಲೆ ನಮಗೆ ನಮ್ದೇನ್ ಅಕೌಂಟ್ನಾಗ ಸದ್ಯ ಅವ್ರ ಅಕೌಂಟ್ನಾಗ ಏನ್ ದುಡ್ಡು ಇದ್ದಿಲ್ಲ, ಆ ಪಾಡಾತ್ ನಾವು ಹೇಳಕ್ಕೂ ಬರ್ಲಿಲ್ಲ ನಮಗೆ ಅದು. ಒಳ್ಳೇದಾಯ್ತಮ್ಮ, ಒಳ್ಳೇದಾಯ್ತು. ಹ್ಞೂನಪ್ಪಾಜಿ. ನಮಸ್ತೆ. ಫೋಟೋ ಕಳಿಸ್ಕೊಡಿಮ್ಮ ಆಗ್ಲಿ. ನಮಸ್ಕಾರ. ಹ್ಞೂನಪ್ಪಾಜಿ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ದಯವಿಟ್ಟು ಮೋಸ ಹೋಗಬೇಡಿ ಅಂತ ಕೇಳ್ಕೊಳ್ತಾ, ಅಂಚೆ ಇಲಾಖೆ ಗ್ರಾಹಕರಿಗೆ ಹಲವಾರು ಉದ್ಯಮದ ಕುರಿತಾಗಿ ಸಾಲವನ್ನು ನೀಡ್ತಾರಂತೆ. ಸೊ ಯಾರಾದರೂ ಅಂಚೆ ಇಲಾಖೆಯಲ್ಲಿ ಸಾಲ ಪಡ್ಕೊಂಡಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ, ಶೀಘ್ರವಾಗಿ ನ್ಯಾಯಲೋಕ ಅದಾಲತ್ನಿಂದ ರಾಜಿ ಆಗಬಲ್ಲಿರತಕ್ಕಂಥ ಒಂದು 10,000ಕ್ಕಿಂತ ಹೆಚ್ಚು ಪ್ರಕರಣಗಳ ಇತ್ಯರ್ಥವನ್ನು ಮಾಡೋದಕ್ಕೆ ಉದ್ದೇಶವನ್ನು ಇಟ್ಕೊಂಡಿದ್ದಾರಂತೆ. ಅದೇ ರೀತಿ ITI ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ. ಏನು ಅಂದರೆ, HALನಲ್ಲಿ ಅಪ್ರೆಂಟಿಸ್ ತರಬೇತಿಗಾಗಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ದಯವಿಟ್ಟು ಇಂಥ ಆಪರ್ಚುನಿಟಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರೆಲ್ಲ ITI ಓದ್ತಾ ಇದ್ದೀರಿ, ದಯವಿಟ್ಟು HALನ ಅಪ್ರೆಂಟಿಸ್ ಹುದ್ದೆಗೆ ಅರ್ಜಿಯನ್ನು ಹಾಕ್ಕೊಳ್ಳಿ. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡಲ್ಲಿ ವರ್ಕ್ ಮಾಡೋದು ಅಂದರೆ ಅದೊಂದು ಅದೃಷ್ಟ, ಒಂದು ಪುಣ್ಯದ ಕೆಲಸ. ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ವಿಚಾರವನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತೀನಿ. ಇತ್ತೀಚೆಗೆ ನಾವೆಲ್ಲರೂ ಕೂಡ ಪ್ಲಾಸ್ಟಿಕ್ ದಾಸರಾಗ್ಬಿಟ್ಟಿದ್ದೀವಿ. ಕುಡಿಯೋದಕ್ಕೆ ಪ್ಲಾಸ್ಟಿಕ್ ನೀರೇ, ಬಾಟಲ್ ಇರ್ತಕ್ಕಂಥ ನೀರೇ ಬೇಕು. ಹೊರಗಡೆ ಏನಾದ್ರು ಸಾಮಾನು ತೊಗೊಂಬರೋಕ್ಕೆ ಹೋದರೆ ಕಿರಾಣಿ ಅಂಗಡಿಗೆ ಹೋದರೂ ಅಷ್ಟೇ, ಬಟ್ಟೆ ಅಂಗಡಿಗೆ ಹೋದರೂ ಅಷ್ಟೇ, ಇಲ್ಲ ಅಂದರೆ ಸ್ಟೋರ್ಗಳಿಗೆ ಹೋದರೂ ಅಷ್ಟೇ, ಬರೀ ಕೈ ಬಿಸ್ಕೊಂಡು ಹೋಗೋದು. ಆ ಅಂಗಡಿಯವನಿಗೆ ದಬ್ಬಾಳಿಕೆ ಮಾಡೋದು, ಒಂದು ಕವರ್ ಕೊಡಪ್ಪ ಅಂಥೇಳಿ. ಪಾಪ ವಿಧಿ ಇಲ್ಲದೆ ಅವರು ಕವರ್ ಕೊಡ್ತಾರೆ. ಸೊ ಇದೆಲ್ಲ ಯಾರಿಗೆ ದೊಡ್ಡ ಸಮಸ್ಯೆ ಆಗ್ತಾಯಿದೆ ಅಂದರೆ, ನಮಗಂತೂ ಸಮಸ್ಯೆ ಆಗೇ ಆಗುತ್ತೆ ಬಿಡಿ. ಏಕೆಂದರೆ ಈ ಪ್ಲಾಸ್ಟಿಕ್ ಕರಗೋದು ಇಲ್ಲ, ಸುಟ್ಟರೂ ಕೂಡ ವಾಯು ಮಾಲಿನ್ಯ ಆಗುತ್ತೆ, ಕೊಳೆಯೋದು ಇಲ್ಲ. ಸೊ ಇವೆಲ್ಲ ಸಮಸ್ಯೆಗಳ ಮಧ್ಯೆ ಏನಪ್ಪ ಅಂತ ಹೇಳಿದ್ರೆ, ದೊಡ್ಡದಾಗಿ ಸಮಸ್ಯೆ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು ಈ ಮೂಕ ಪ್ರಾಣಿಗಳು. ಅದರಲ್ಲೂ ಕೂಡ ನಾವು ಬುದ್ಧಿವಂತರು ಎಲ್ಲರೂ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ಏನು ಮಾಡ್ತೀವಿ ಅಂದರೆ, ಈಗ ಒಂದು ಏನೋ ಹಣ್ಣು ಕೆಟ್ಟೋಗಿತ್ತು ಅಂದರೆ ಅದನ್ನು ತೆಗೆದು ಹೊರಗಡೆ ಹಾಕಲ್ಲ, ಆ ಕವರ್ ಸಮೇತ ಅದನ್ನು ಬಿಸಾಕ್ತೀವಿ. ಅದನ್ನು ತೆಗೆದು ಬಿಸಾಕೋಕ್ಕೂ ನಮಗೆ ಮೈಗೆಳ್ತನ. ಪಾಪ ಆ ಪ್ರಾಣಿಗಳಿಗೆ ಏನು ಗೊತ್ತಾಗುತ್ತೆ ಅದು ಪ್ಲಾಸ್ಟಿಕ್ಕು ತಿನ್ನಬಾರ್ದು ಅಂತ. ಅದರಲ್ಲಿ ಬಾಳೆಹಣ್ಣು ಕಾಣಿಸ್ತಾ, ಅಥವಾ ಒಂದು ಏನೋ ಸೇಬೆ ಹಣ್ಣು ಏನೋ ಒಂದು ಹಣ್ಣು ಕಾಣಿಸ್ತಾ, ಅದು ಕೆಟ್ಟಿದ್ರೂ ತಿನ್ನುತ್ತೆ, ಹೇಗಿದ್ರೂ ತಿನ್ನುತ್ತೆ. ಆ ತಿನ್ನೋ ಬರದಲ್ಲಿ ಆ ಪ್ಲಾಸ್ಟಿಕ್ಕನ್ನು ನುಂಗ್ಕೊಳ್ಳುತ್ತೆ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಹೀಗೆ ಮೊನ್ನೆ ಒಂದು ಆಕಳಿಗೆ ಹೊಟ್ಟೆ ನೋವು ಬಂದು ಅದು ಬೇದಿಯನ್ನು ಮಾಡ್ಕೊಳ್ಳೋಕ್ಕೂ ಕಷ್ಟಪಡ್ತಿರುವಾಗ ಏನಾಗಿದೆ ಅಂತ ಅದನ್ನು ಪರೀಕ್ಷೆ ಮಾಡಿ ಅದನ್ನು ಸ್ಕ್ಯಾನಿಂಗ್ ಮಾಡಿದಾಗ ಅದರಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥ ಪ್ಲಾಸ್ಟಿಕ್ಕಿನ ಮೂಟೆ ಕಂಡು ಬಂದಿದೆ. ಕೊನೆಗೆ ವೈದ್ಯರು ಸರಿಸುಮಾರು 3 ಗಂಟೆ ಆಪರೇಷನ್ ಮಾಡಿ ಇದನ್ನು ಹೊರಗೆ ತೆಗೆದಿದ್ದಾರೆ. ನಿಮಗೆ ಆಶ್ಚರ್ಯ ಅಂತ ಅನಿಸ್ಬೋದು, ಆ ಆಕಳ ಹೊಟ್ಟೆಯಿಂದ ಒಂದಲ್ಲ ಎರಡಲ್ಲ ಸರ್ 38 kg ಪ್ಲಾಸ್ಟಿಕ್ಕನ್ನು ಹೊರಗೆ ತೆಗೆದಿದ್ದಾರೆ. ಸೊ ದಯವಿಟ್ಟು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಪ್ಲಾಸ್ಟಿಕ್ಕಿನ ಬಳಕೆಯನ್ನು ಕಡಿಮೆ ಮಾಡಿ. ಮನೆಯಿಂದ ಏನಾದರೂ ಸಾಮಾನು ತರಲಿಕ್ಕೆ ಹೋದಾಗ ಚೀಲವನ್ನು ತೆಗೆದುಕೊಂಡು ಹೋಗಿ.
ಅದೇ ಚೀಲವನ್ನು ಪುನರಾವರ್ತಿಸಿ ಬಳಸೋದಕ್ಕೆ ಪ್ರಯತ್ನವನ್ನು ಮಾಡಿ. ಇಲ್ಲ ಪ್ಲಾಸ್ಟಿಕ್ ಬಳಸ್ತಾ ಇದ್ದರೆ ಆ 40 ಮೈಕ್ರೋ ಗಿಂತ ಜಾಸ್ತಿ ದಪ್ಪ ಇರತಕ್ಕಂಥ ಪ್ಲಾಸ್ಟಿಕ್ಕನ್ನು ಬಳಸಿ ಆ ಪ್ಲಾಸ್ಟಿಕ್ಕು ಕೊಳೆಯೋ ಒಂದು ಸಾಧ್ಯತೆ ಆದರೂ ಇರುತ್ತೆ. ಸೊ ಅನ್ಯಥಾ ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಬಳಕೆಯ ನಿಷೇಧ ಮಾಡಿ. ಸಾಕಷ್ಟು ಮಹಾನಗರ ಪಾಲಿಕೆಯಿಂದ ಜಿಲ್ಲಾಡಳಿತದಿಂದ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಎಗ್ಗಿಲ್ಲದೆ ಪ್ಲಾಸ್ಟಿಕ್ ಬಳಕೆ ನಡೀತಾನೇ ಇದೆ. ಸೊ ದಯವಿಟ್ಟು ಸಾರ್ವಜನಿಕವಾಗಿ ನಾವೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ V1 ವಾಹಿನಿಯಿಂದ ಎಲ್ರಿಗೂ ಈ ಒಂದು ಮೆಸೇಜನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ಒಂದು ಕಾರ್ಯಕ್ರಮ ಆಗಿತ್ತು. ಮತ್ತು ಎಂದಿನಂತೆ ನಾಳೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ V1 ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ. ಯಾರೆಲ್ಲ ಹುಟ್ಟುಹಬ್ಬಕ್ಕೆ ಆ್ಯನಿವರ್ಸರಿಗಳಿಗೆ ಫೋಟೋಸನ್ನ ಕಳಿಸ್ಬೇಕು ಅಂತಿದ್ದೀರಿ, ಒಂದು ದಿವಸ ಮುಂಚಿತವಾಗಿ ಅದರ ಸಂಪೂರ್ಣ ವಿವರವನ್ನು, ಹೆಸರು, ಅವರ ಒಂದು ದಿನಾಂಕ ಅದನ್ನೆಲ್ಲ ಬರೆದು ಕಳಿಸೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಗಣಪತಿ, ಇನ್ನೂ ಬಿಡದೇ ಇರತಕ್ಕಂಥ ಗಣಪತಿ ಸಾಕಷ್ಟಿದೆ, ಗಣಪತಿಗಳ ಫೋಟೋಸ್ ಇದ್ದರೆ ನಮಗೆ ಕಳಿಸ್ಕೊಡಿ, ಆ ಫೋಟೋಸನ್ನು ಪ್ರಸಾರ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಬರ್ತಕ್ಕಂಥ ದಸರಾ, ವಿಶೇಷವಾಗಿರ್ತಕ್ಕಂಥ 9 ದಿವಸಗಳು ಕೂಡ ದಸರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ. ಒಂದೊಂದು ದೇವಸ್ಥಾನಗಳಲ್ಲಿ ದೇವಿಯರಿಗೆ ಪ್ರತಿನಿತ್ಯ ಒಂದೊಂದು ಅಲಂಕಾರವನ್ನು ಮಾಡಿರ್ತಾರೆ. ಆ ಎಲ್ಲ ಫೋಟೋಸ್ಗಳನ್ನ ನಮಗೆ ಶೇರ್ ಮಾಡಿ. ಪುಟ್ಟದಾಗಿರ್ತಕ್ಕಂಥ ಒಂದು 30 ಸೆಕೆಂಡ್ ವಿಡಿಯೋ ಇದ್ದರೂ ಕೂಡ ಶೇರ್ ಮಾಡಿ. ಆ ಒಂದು ಫೋಟೋಸ್ಗಳನ್ನ, ವೀಡಿಯೋಸ್ಗಳನ್ನು, ಆ ದೇವಿಯರ ದರ್ಶನವನ್ನು ನಮ್ಮ V1 ವಾಹಿನಿಯ ವೀಕ್ಷಕರಿಗೆ ನಾವು ಮಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದ್ರ ಜೊತೆ ನಿಮ್ಮ ಮನೇಲಿ ಏನಾದರೂ ಕನ್ಯೆ ಪೂಜೆ ಆಗಿರ್ಬೋದು, ವಿಶೇಷವಾಗಿರ್ತಕ್ಕಂಥ ನವದುರ್ಗಿಯರಿಗೆ ಏನಾದರೂ ಪೂಜೆಗಳು ನಡೀತಾ ಇದ್ದರೆ ಅದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮುಗಿಸ್ತಾ ಇದ್ದೀನಿ. ಇದರಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಶುಭಮಸ್ತು. ನಮಸ್ಕಾರ.